We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. कल्याणं तुलसे कल्याणं कल्याणं तुलसे कल्याणं ಕಲ್ಯಾಣವೇ ನಮ್ಮ ಶ್ರೀಕೃಷ್ಣ ತುಳಸಿಗೆ ಬಲಿದ ಶ್ರೀವಾಸುದೇವನಿಗೆ ಕಲ್ಯಾಣಂ ತುಳಸಿ ಕಲ್ಯಾಣಂ. ಪಂಚೇಂದ್ರಿಯಗಳಲ್ಲಿ ಕರ್ಣವು ಬಹು ಮಹತ್ವವಾಗಿರ್ತಕ್ಕಂತಹ ಅಂಗವಾಗಿದೆ. ಹೀಗಾಗಿ ನಾವು ಪರಮಾತ್ಮನ ಗುಣವನ್ನು, ಸಜ್ಜನರ ಗುಣವನ್ನು ಅವಧಾರಣೆ ಮಾಡಿಕೊಳ್ಬೇಕು ನಮ್ಮ ಕಿವಿಗಳಿಂದ. ಮುಂದೆ ಅದೇ ನಮ್ಮ ಮೈಂಡಲ್ಲಿ ಅದು ಸುತ್ತಿ 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 ಎಲ್ಲೆಲ್ಲೋ ಸುತ್ತುವಂತಹ ಕಣ್ಣನ್ನು ಒಂದೆಡೆ ಸ್ಥಿರ ಮಾಡಿ ಸಮಗ್ರೀವ ಶಿರೋಕಾಯಂ, ಗ್ರೀವ ಅಂದರೆ ಕಂಠ, ಕಾಯ ಅಂದರೆ ಶರೀರ, ಸಮಗ್ರೀವ ಶಿರೋಕಾಯಂ, ಕಂಠವನ್ನು ನೆಟ್ಟಗಿಟ್ಕೊಂಡಲ್ಲಿ ಬೆನ್ನು ನೆಟ್ಟಗಾಗತ್ತೆ. ಸಾಮಾನ್ಯವಾಗಿ ಬೆನ್ನು ನೆಟ್ಟಿಗೆ ಮಾಡಿ, ಕಂಠ ನೆಟ್ಟಿಗೆ ಮಾಡಿ ನಾವು ಉನ್ಮೀಲನ ನೇತ್ರದಿಂದ ನಮ್ಮ ನಾಸಿಕವನ್ನು ನೋಡಬೇಕು ಅಂತ ಕೃಷ್ಣ ಹೇಳುತ್ತಾರೆ. ಆ ನಾಸಿಕದ ತುದಿಯನ್ನು ನೋಡುತ್ತಾ ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೇ ಮರಣಂ ಧ್ರುವಂ ಅಂತ ಹೇಳಿದ್ದಾರೆ. ನಾಲಿಗೆಯ ತುದಿಯಲ್ಲಿ ಬಂಧನವೂ ಉಂಟಾಗಬಹುದು, ನಾಲಿಗೆಯ ತುದಿಯಿಂದ ಸಂಪತ್ತು ಬರಬಹುದು, ನಾಲಿಗೆಯ ತುದಿಯಿಂದ ಆಪತ್ತೆಂಬ ಮರಣವೂ ಬರಬಹುದು. ನಾಲಿಗೆ ಒಳ್ಳೆಯದನ್ನು ಮಾತಾಡಬೇಕು ಅಂತಿದ್ದಾಗ ಕಿವಿಯೇ ಒಳ್ಳೆಯ ವಿಷಯವನ್ನು ಕೇಳಿಸ್ಕೋಬೇಕು, ಕಿವಿಯೇ ಒಳ್ಳೆಯ ವಿಷಯವನ್ನು ಮಾತನಾಡುವಂತೆ ನಾಲಿಗೆಗೆ ಪ್ರಚೋದಿಸಬೇಕು, ಒಳ್ಳೆಯದನ್ನು ನೋಡುವಂತೆ ಕಿವಿ ನಮಗೆ ತೋರಿಸಿಕೊಡಬೇಕು. ಇದನ್ನೇ ದಾಸರು ಹೇಳ್ತಾರೆ, ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ ಭಗವಂತನನ್ನ. ಈ ರೀತಿಯಾಗಿ ಅವಳು ಹೇಳ್ತಾಳೆ ಅವರ ತಾಯಿಗೆ, ನಾನು ಇಲ್ಲಿ ಕೂತು ತಪಶ್ಚರ್ಯೆ ಮಾಡಬೇಕಾಗಿದೆ. ಎಂಥ ಅದ್ಭುತವಾಗಿರ್ತಕ್ಕಂತಹ ವಿಷಯ. ಧರ್ಮಧ್ವಜ ಮಹಾರಾಜ ಮತ್ತು ಮೇಧಾದೇವಿ ಆ ಹುಡುಗಿಯ ತಪಶ್ಚರ್ಯೆಗೆ ಸರ್ವಾನುಕೂಲವನ್ನು ಮಾಡಿಕೊಟ್ಟು ಅವರು ಸ್ವಲ್ಪ ಅಲ್ಲಿಂದ ಬಹುದೂರ ಇರುವಂತೆ ಅವರಿಗೆ ಹೇಳ್ತಾಳೆ. ಯಾಕೆ ಅಂತಂದರೆ ಸಾಧನೆ ಎನ್ನುವುದು ಶೋಧನೆಯಾಗಿ ಇರಬೇಕು. ಶೋಧನೆ ಅಂದರೆ ಹುಡುಕುವುದು ಅಂತಲೂ ಆಗುತ್ತೆ, ಕಳೆದುಕೊಳ್ಳುವುದು ಅಂತಲೂ ಅರ್ಥ ಆಗುತ್ತೆ. ನಮ್ಮ ಅಹಂ ಮಮತಾದಿಗಳು ನಮ್ಮಿಂದ ದೂರ ಸರಿಯಲ್ಪಟ್ಟಾಗ ಮಾತ್ರ ನಮ್ಮ ಸಾಧನೆ ಒಂದು ತುತ್ತ ತುದಿಯನ್ನು, ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ಮೋಹ ಮಾಯೆಗಳು ಆವರಿಸಿಕೊಂಡಾಗ ಸಾಧನೆ ಮೊಟಕಾಗಿ ಬಿಡುತ್ತೆ. ಇದರಿಂದ ಅತಿ ತಿಳುವಳಿಕೆ ಉಳ್ಳಂತಹ ಆ ಹುಡುಗಿ ತುಳಸಿ ಆ ತಂದೆ ತಾಯಿಗಳನ್ನು ದೂರವಿರಲು ಆದೇಶ ಮಾಡ್ತಾಳೆ. ಎಷ್ಟು ನಂಬಿಕೆಯ ಕಾಲ ನೋಡಿಯೋದು. ಒಂದು ಯುವತಿ ಹುಡುಗಿ ನಾನು ತಪಸ್ಸು ಮಾಡ್ತೀನಿ ಅಂತ ಕೇಳಿಕೊಂಡಾಗ ಅವರ ತಂದೆ ತಾಯಿ ಆಗಲಿ ಅಂತ ಹೇಳಿ ಆ ಹುಡುಗಿನ ಬಿಟ್ಟು ಬಹುದೂರ ಸಾಗಿದ್ದಾರೆ ಅಂದರೆ ಅವರ ಧರ್ಮನಿಷ್ಠತೆ, ಅವರ ಮೇಧಾವಿತನ ಅದೆಷ್ಟು ಮಟ್ಟಿಗೆ ಆ ಮಗಳಲ್ಲಿ ಇಳಿದಿರಬಹುದು ಎಂಬ ಚಿಂತನೆ ಆ ತಂದೆ ತಾಯಿಗೆ ಇದ್ದದ್ರಿಂದಲೇ ಆ ಧೈರ್ಯದ ನಿರ್ಧಾರವನ್ನು ಆ ತಂದೆ ತಾಯಿಗಳು ತೆಗೆದುಕೊಳ್ತಾರೆ. ಅಲಕನಂದ ತೀರದಲ್ಲಿ ಶ್ರೀಮನ್ನಾರಾಯಣನ ದಿವ್ಯ ಸನ್ನಿಧಾನದಲ್ಲಿ ತುಳಸಿ ತಪಶ್ಚರ್ಯೆಗೆ ಕೂತ್ಕೋತಾಳೆ, ಅಲುಗಾಡದಂತೆ ಕೂತ್ಕೋತಾಳೆ. ಆಗ ಅವಳಿಗೆ ಚತುರ್ಮುಖ ಬ್ರಹ್ಮನ ದರ್ಶನವಾಗತ್ತೆ ಅಂತ ಪುರಾಣಗಳು ಹೇಳುತ್ತೆ. ಯಾವುದೇ ದೇವರ ದರ್ಶನವಾಗಲಿ ಬಹಿರ್ಕಣ್ಣುಗಳಿಗೆ ಸಾಧ್ಯವಿಲ್ಲ. ಅಂದರೆ ನಮ್ಮ ಚರ್ಮಚಕ್ಷುಸ್ಗಳಿಗೆ, ನಮ್ಮ ಮುಂದಿರುವಂಥ ಈ ಕಣ್ಣುಗಳಿಗೆ ಯಾವುದೇ ದಿವ್ಯ ಶಕ್ತಿಯ ದರ್ಶನ ಆಗಲಿಕ್ಕೆ ಸಾಧ್ಯವಿಲ್ಲ. ಅವಳ ಅಂತರ್ದರ್ಶನದಲ್ಲಿ ಚತುರ್ಮುಖ ಬ್ರಹ್ಮನ ದರ್ಶನವಾಗುತ್ತೆ. ಅಂದರೆ 4 ದ್ವಾರಗಳು ತೆರೆಯಿತು ಅಂತ ಅರ್ಥ ಮಾಡ್ಕೋಬೇಕು. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ ಎಲ್ಲ ಕೋಶಗಳು ತೆರೆದು ಅಲ್ಲಿ ಒಂದು ದಿವ್ಯವಾಣಿ ಅವಳಿಗೆ ಕೇಳಿಸುತ್ತೆ. ಚತುರ್ಮುಖ ಅಂತಂದರೆ ಜ್ಞಾನದ ದೇವತೆ, ವಿದ್ಯೆಯ ಅಧಿದೇವತೆ ಮತ್ತು ವೇದಾಭಿಮಾನಿನಿ ಆಗಿರ್ತಕ್ಕಂತಹ ದೇವತೆ ಅವನು. ಅಂದರೆ ಮೋಕ್ಷ ದ್ವಾರದಲ್ಲಿ ಮೊದಲೇ ನಿಂತವ ಅಂತ ಅವನ ಅರ್ಥ. ಯಾರಿಗೆ ಅತಿಯಾದ ವಿಶಿಷ್ಟವಾದ ದಿವ್ಯವಾದ ವಿಜ್ಞಾನಮಯವಾದ ಬುದ್ಧಿ ಇದೆಯೋ ಅವರು ಮೋಕ್ಷಕ್ಕೆ ಅರ್ಹರು. ಇಂಥ ಅರ್ಹತೆಯುಳ್ಳಂತಹ ಚತುರ್ಮುಖ ಬ್ರಹ್ಮನ ವಾಣಿ ಅವಳ ಅಂತಃಶರೀರದಲ್ಲಿ ಕೇಳಿಸಿದೆ ಅಂದರೆ ಮೂಲಾಧಾರ ಚಕ್ರ ಅರಳಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಮೂಲಾಧಾರ ಚಕ್ರಕ್ಕೆ 4 ಪೆಟಲ್ಸ್, ದಳಗಳಿರೋದ್ರಿಂದ
ಅಲ್ಲಿ ಚತುರ್ಮುಖನ ಶಕ್ತಿ ಅರಳಿದೆ. ಅದು ಅವಳಿಗೆ ಬೋಧನೆಯನ್ನು ಕೊಡುತ್ತೆ. ಏನಂತ ಕೊಡ್ತಾ ಇದೆ ಅಂತಂದರೆ, ಮಗು ಇಷ್ಟು ಸಣ್ಣವಳು ನೀನು, ಈ ವಯಸ್ಸಿನಲ್ಲಿ ಆಟ ಪಾಠಗಳನ್ನು ಆಡಿಕೊಂಡಿರುವಂತಹ ನೀನು ಯಾಕೆ ಈ ಶರೀರವನ್ನು ಶುಷ್ಕ ಅಂದರೆ ಒಣಗಿದ ಹಾಗೆ ಮಾಡಿಕೊಂಡು ಊಟ ಉಪಚಾರಗಳೆಲ್ಲ ಬಿಟ್ಟು ಇಂತಹ ತಪಸ್ಸನ್ನು ಗೈಯುವಂತಹ ನಿರ್ಧಾರ ಮಾಡಿದ್ದಿ? ಇದೆಲ್ಲ ನಿನಗೆ ಸಂಬಂಧಪಟ್ಟಿದ್ದು ಅಲ್ಲ. ಇದನ್ನು ತ್ಯಜಿಸಿ ನೀನು ಪುನಃ ನೀನು ರಾಜ್ಯಕ್ಕೆ ಹೋಗಮ್ಮ ಅನ್ನೋ ವಾಣಿ ಬರುತ್ತೆ. ನಾವು ಪುರಾಣದ ಕಥೆಗಳನ್ನು ನಮ್ಮ ದೇಹದ ಅಂತರ್ಯಾಮಿ ತತ್ವಕ್ಕೆ ಅನ್ವಯ ಮಾಡಿಕೊಂಡು ಸಾಧನೆಗೆ ಕೂತ್ಕೊಂಡಾಗ ನಮಗೆ ಇಂತಹ ಅನೇಕ ಸಾಕ್ಷಾತ್ಕಾರಗಳು ಆಗುತ್ತೆ. ಆದರೆ ಅದು ಮತ್ತೊಬ್ಬರಿಗೆ ಕಾಣೋಲ್ಲ. ಅದರ ನಂಬಿಕೆ ಬರಬೇಕು ಅಂದರೆ ನಾವು ದೇಹಕ್ಕೆ ಸಂಬಂಧಿಸಿ, ಪಿಂಡಾಂಡಕ್ಕೆ ಸಂಬಂಧಿಸಿ ಇವುಗಳನ್ನು ನಾವು ಅನ್ವಯ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಯಾವುದೇ ಸಾಧನೆಗೆ ಹೋದಾಗ ಇಂಥ ಪ್ರಲೋಭನೆಗಳು ಅಂದರೆ ನಮ್ಮನ್ನು ಸಾಧನೆಯ ದಾರಿಯಿಂದ ತಪ್ಪಿಸುವಂತಹ ಅನೇಕ ಮಾರ್ಗಗಳನ್ನು ನಮಗೆ ದೊಡ್ಡವರೇ ಹೇಳ್ಕೊಡ್ತಾರೆ. ನೋಡಿಬೇಕಾದ್ರೆ ಅವರು ಸಣ್ಣವರು ಹೇಳ್ಕೊಡಲ್ಲ. ಅತಿ ದೊಡ್ಡವರಾದವರು, ಯಾಕೆ ಇಷ್ಟು ವಯಸ್ಸಲ್ಲಿ ಯಾಕಪ್ಪ ಮಠಕ್ಕೆ ಹೋಗ್ತೀಯಾ, ಅಲ್ಲಿ ಯಾಕೆ ಇರ್ತೀಯ, ಮಾಡೋ ಕೆಲಸ ಇಲ್ಲದೆ, ನೋಡು ಯೌವನ ತುಂಬ ಒಳ್ಳೆಯದು, ಈಗ ಕಳ್ಕೊಂಡ್ರೆ ಮುಂದೆ ಸಿಗೋದೇ ಇಲ್ಲ, ಯಾಕೆಂದರೆ ಬರ್ತಾ ಬರ್ತಾ ವಯಸ್ಸಾಗ್ತಾ ನಿನಗೆ ಆಸೆ ಚಿಗುರುತ್ತೆ, ಆ ಹೊತ್ತಲ್ಲಿ ನಿನಗೆ ಮದುವೆ ಆಗಬೇಕು ಅಂದರೆ ಆಗುತ್ತೇನೋ, ಈ ತರಹ ಪ್ರಲೋಭನೆಗಳು. ಇನ್ನು ಮಠದಲ್ಲಿ ಇದ್ದು ಬಿಟ್ಟಿರ್ತಾರೆ, ಆಗಲೇ ಅಲ್ಲಿ ಬರೋದು, ನೋಡು ನಾವೆಲ್ಲ ಎಷ್ಟು ಚೆನ್ನಾಗಿದ್ದೀವಿ, ನಮಗೂ ದೇವರಿಲ್ವಾ, ಆ ದೇವ್ರಿಗೋಸ್ಕರ ಈ ಮಠದಲ್ಲೇ ಇರಬೇಕಾ, ಹಗಲು ರಾತ್ರಿ ಈ ಗುರುಗಳು ಸೇವೆ ಮಾಡಿಕೊಂಡು ಒಂದು ದಿವಸ ಗುರುಗಳು ಸತ್ತು ಹೋದ್ರು ಅಂತ ಇಟ್ಕೋ, ಆಮೇಲೆ ನಿಮಗೆ ಮುಂದೆ ದಾರಿ ಏನು? ಈ ಥರ ಪ್ರಲೋಭನೆಗಳು. ಇಂತಹ ಅನೇಕ ಪ್ರಲೋಭನೆಗಳನ್ನು ತಿಳಿದವರೇ ಮಾಡ್ತಾರೆ ವಿನಃ ತಿಳುವಳಿಕೆ ಇಲ್ಲದವರು ಮಾಡೋಲ್ಲ. ಅದೆಷ್ಟೋ ಜನಕ್ಕೆ ತಿಳುವಳಿಕೆ ಇರೋದೇ ಇಲ್ಲ. ಅವ್ರು ಬಂದು ಹೇಳ್ತಾರೆ, ಅಬ್ಬಾ ಎಂಥ ಒಳ್ಳೆಯ ಸ್ಥಳದಲ್ಲಿದ್ದೀರಪ್ಪ ನೀವು, ನಿಮ್ಮ ಪುಣ್ಯ ನಮಗಿಲ್ವಲ್ಲ, ನಾವು ಗುರುಗಳ ಹತ್ರ ಇರಬೇಕು ಅಂತ ಅಂದ್ಕೊಂಡ್ರು ನಮಗಾಗಲ್ವಲ್ಲ ಅಂತ ಪಾಪ ಮಂದ ಜನರು ಹೇಳ್ತಾರೆ. ಆದರೆ ಮಂದ ಮತಿಗಳನ್ನು ತಿದ್ದುವಂತಹ ಬುದ್ಧಿ ಇರುವಂತಹ ಅಜ್ಞಾನ ತುಂಬಿದ ಮಾಯಾ ಪರವಶರಾದ ಜನರು ಕೆಲವರು ಇಂಥ ಮಾತುಗಳನ್ನು ಹೇಳ್ತಾರೆ, ಪ್ರಲೋಭನೆ ಮಾಡ್ತಾರೆ. ಆದರೆ ಚತುರ್ಮುಖ ಬ್ರಹ್ಮದೇವರು ಅಂಥ ಪ್ರಲೋಭನೆ ಮಾಡಲಿಲ್ಲ. ಇಲ್ಲಿ ಸ್ಟೂಡೆಂಟ್, ವಿದ್ಯಾರ್ಥಿನಿ, ಅವಳ ಗುಣ ಸಾಮರ್ಥ್ಯ ಎಷ್ಟು ದೊಡ್ಡದಿದೆ ಅಂತ ಜಗತ್ತಿಗೆ ತೋರಿಸಬೇಕು ಎನ್ನುವುದು ಮುಖ್ಯ ಉದ್ದೇಶ ಚತುರ್ಮುಖ ಬ್ರಹ್ಮನದು. ಪುರಾಣದಲ್ಲಿ ಅವನನ್ನು ವ್ಯಕ್ತಿಯಾಗಿ ಚಿಂತಿಸಿದ್ದಾರೆ. ನಾನು ಇಡೀ ಶರೀರದೊಳಗೆ ಮೂಲಾಧಾರಕ್ಕೂ ದಳದ ಕಮಲದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಪ್ರತಿಬಿಂಬಿಸಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನು ಪ್ರತಿಬಿಂಬಿಸಿ ಧರ್ಮಾರ್ಥ ಕಾಮಮೋಕ್ಷಗಳ ದಿವ್ಯ ಜ್ಞಾನವನ್ನು ಕುಂಡಲಿನಿ ಶಕ್ತಿ ಸರ್ಪಾಕೃತಿಯಲ್ಲಿ ಮೇಲೆ ತಂದು ಆಜ್ಞಾಚಕ್ರದಲ್ಲಿ ಅದು ತೋರಿಸುವುದೇ ಬುದ್ಧಿವಾದ ಅಂತ ನಾನು ನಿಮಗೆ ಯೋಗಶಾಸ್ತ್ರದ ಮೂಲಕ ತುಳಸಿ ಎಂಬ ಆತ್ಮಕ್ಕೆ ಚತುರ್ಮುಖ ಬ್ರಹ್ಮನ ವಾಣಿ ಆಗತ್ತೆ. ಆಗ ತುಳಸಿ ಅಚಲವಾಗಿದ್ದಾಳೆ. ಛಲ ಅಂದರೆ ಚಲಿಸೋದು. ಅಚಲವಾಗಿದ್ದಾಳೆ, ಅಜಡವಾಗಿದ್ದಾಳೆ, ವಿಮಲಳಾಗಿದ್ದಾಳೆ. ಯಾಕೆಂದರೆ ಅವಳು ಖೇಚರಿ ಯೋಗದಲ್ಲಿದ್ದಾಳೆ. ಅವಳ ನಿರೀಕ್ಷೆ ಭಗವಂತನ ದರ್ಶನ ಬಂದಿದೆ, ಮತ್ತು ಬೇರೆ ಯಾವುದು ಅವಳು ನಿರೀಕ್ಷೆ ಮಾಡಿಲ್ಲ. ಚತುರ್ಮುಖ ಬ್ರಹ್ಮನಿಗೆ ಅವಳು ಅಂತರ್ಯಾಮಿ ಗುಣದಿಂದಲೇ ಹೇಳ್ತಾಳೆ. ಹೇಗೆ ಅಂದರೆ, ಒಮ್ಮೊಮ್ಮೆ ನಿಮ್ಮಲ್ಲಿ ಅನೇಕ ವಿಚಾರಗಳು ಒಳಗೆ ಹುಟ್ಟುತ್ತೆ ನೋಡಿ, ಇದನ್ನು ಮಾಡು ಅಂತ ಹೇಳುತ್ತೆ ನಿಮ್ಮ ಮನಸ್ಸು ಅದನ್ನು ವಿರೋಧ ಮಾಡುತ್ತೆ. ಅಂದರೆ ಇದಕ್ಕೆ ಜೀವದ್ವಯ ಆವೇಶ ಅಂತ ಹೇಳುತ್ತಾರೆ. ಮಧ್ವಾಚಾರ್ಯರು ಬಹು ಸುಂದರವಾಗಿ, ಅವರೊಂದು ದೊಡ್ಡ ವಿಜ್ಞಾನಿಯವರು, ಅವರು ಈ ಜೀವದ್ವಯ ಆವೇಶವನ್ನು ಹೇಳುತ್ತಾರೆ. ಒಂದೇ ಶರೀರದಲ್ಲಿ ಇಬ್ಬರು ವಾಸ ಮಾಡ್ತಾ ಇರ್ತಾರೆ, 4 ಜನ ವಾಸ ಮಾಡ್ತಾ ಇರ್ತಾರೆ. ಇದು ಸತ್ಯವ ಅಂದರೆ ಖಂಡಿತ ಸತ್ಯ. ಸುಳ್ಳಿನ ಲೋಕದಲ್ಲಿದ್ದವರು ನಿಮಗೆ ಅದು ಅರ್ಥ ಆಗಲ್ಲ. ಯಾಕೆ ಅಂದರೆ ಸತ್ಯಕ್ಕೂ ಸುಳ್ಳಕ್ಕೂ ತುಂಬ ಅಂತರಗಳಿದೆ. ಹಗಲು ರಾತ್ರಿ ಎಷ್ಟು ಅಂತರ ಇದೆ. ಒಂದು ದಿವಸ ಸತ್ಯ ಒಂದು ಕಡೆ ಕೂತಿತ್ತು, ಸುಳ್ಳು ಅದರ ಎದುರಿಗೆ ಬಂದು ಸತ್ಯವನ್ನು ಕೇಳ್ತು. ನೋಡು, ಜನ ನನ್ನನ್ನು ನಿನ್ನನ್ನು ಬೇರೆಯನ್ನಾಗಿ ಮಾಡಿದ್ದಾರೆ, ನಮ್ಮಿಬ್ಬರಲ್ಲಿ ಯಾಕೆ ಈ ವಿವಾದಗಳು, ನಾವಿಬ್ಬರು ಸ್ನೇಹಿತರಾಗಿದ್ಬಿಡೋಣ. ಪಾಪ ಸತ್ಯ ಅದು ಯಾವಾಗಲೂ ಒಳ್ಳೆಯದ್ದೇ ಸತ್ಯ ಅಲ್ವಾ, ಕೆಟ್ಟ ಸತ್ಯ ಅಂತಿರೋಲ್ಲ. ಎಲ್ಲ ಸತ್ಯ, ಒಳ್ಳೆಯದಕ್ಕೆ ಸತ್ಯ ಅಂತಲೇ ಹೇಳೋದು. ಸತ್ಯ ಧರ್ಮ ಪರಾಯಣತ್ವ, ಸತ್ಯ ಧರ್ಮ ರಥಾಯಚ, ಸತ್ಯಜ್ಞಾನ, ಸತ್ಯಾನಂದ, ಸತ್ಯಸ್ವರೂಪಿ, ಸತ್ಯಭಾಮ ರಥೋಜಯಿ. ಹೀಗೆ ಸತ್ಯ ಶಬ್ದದಲ್ಲಿ ನಮ್ಮ ಬಾಳಿನಲ್ಲಿ ಸತ್ಯ ಆಗೋಗಿದೆ, ಅಂದರೆ ಸತ್ತು ಹೋಗಿದೆ ಅದು.
ಪಾಪ ಸತ್ಯ ಆಯಿತು ನಾವಿಬ್ಬರು ಸ್ನೇಹಿತರಾಗೋಣ ಅಂತ ಹೇಳ್ತು. ಇಬ್ಬರೂ ಸ್ನೇಹಿತರಾದರು, ಒಟ್ಟಿಗೆ ಉಂಡರು, ಒಟ್ಟಿಗೆ ದುಡಿದರು. ಹೀಗೆ ಬಹಳ ಸ್ನೇಹ ಮುಂದುವರ್ಕೊಂಡೋಯ್ತು. ಒಂದು ದಿವಸ ಸುಳ್ಳು ಹೇಳ್ತಂತೆ ಸತ್ಯಕ್ಕೆ, ಲೋ ಸತ್ಯ, ಇಲ್ಲಿ ಒಂದು ನದಿ ಇದೆ ಕಣೋ, ಆ ನದೀಲಿ ಇಬ್ಬರು ಸ್ನಾನ ಮಾಡೋಣ ಬಾ, ತುಂಬ ಚೆನ್ನಾಗಿದೆ, ಸ್ನಾನ ಮಾಡೋಣ ಅಂತ ಅದು ಹೇಳ್ತು. ನದಿ ತುಂಬ ದೊಡ್ಡದಾಗಿತ್ತು, ಬಹು ದೊಡ್ಡದಾಗಿತ್ತು. ಸತ್ಯ ಅದು ಆಯಿತು ಸಂತೋಷ ಅಂಥೇಳಿ ಸತ್ಯ ಮತ್ತು ಆ ಸುಳ್ಳು ಇಬ್ಬರು ಇದ್ರಲ್ಲ, ಋತ ಅನೃತ, ಋತ ಅನೃತ, ಋತ ಅಂದರೆ ಸತ್ಯ, ಅನೃತ ಅಂದರೆ ಅಸತ್ಯ. ಅವರಿಬ್ಬರು ಏನು ಮಾಡಿದ್ರು ಅಂದರೆ ಬಟ್ಟೆ ಎಲ್ಲ ಕೊಳೆ ಆಗಿಬಿಡುತ್ತೆ ಅಂತ ತಿಳ್ಕೊಂಡು ತಮ್ಮ ಮೈಮೇಲಿನ ಬಟ್ಟೆಯನ್ನು ಆ ನದಿ ದಂಡೆಯ ಮೇಲೆ ಬಿಚ್ಚಿಟ್ಟು ಇಬ್ಬರೂ ಸ್ನಾನಕ್ಕೆ ಹೋದರು. ತುಂಬ ಹೊತ್ತು ಸ್ನಾನ ಮಾಡ್ತಾ 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 ಆ ಸುಳ್ಳು ಅನೃತ ಋತಕ್ಕೆ ಹೇಳ್ತು, ಋತಂಚ ಸತ್ಯ ಋತಂಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇ ಚ. ಸತ್ಯಕ್ಕೆ ಅನೃತ ಸುಳ್ಳು ಹೇಳ್ತು ಏನಂದರೆ, ಯಾರು ಎಷ್ಟೊತ್ತು ಜಲಸ್ತಂಭನ ಮಾಡ್ತಾರೆ ನೋಡೋಣ. ಜಲಸ್ತಂಭನೆ ಅಂದರೆ ಮೂಗು ಮುಚ್ಕೊಂಡು ನೀರಲ್ಲಿ ಕೂತ್ಕೊಳ್ಳೋದು, 1 2 3 4 ಎಣಿಸೋದು. ಹಿಂದೆಲ್ಲ ಸಣ್ಣ ವಯಸ್ಸಲ್ಲಿ ನಾವೆಲ್ಲ ಆಟ ಆಡ್ತಿದ್ವಿ, ನೀರಲ್ಲಿ ಮುಳುಗೋದು, ಯಾರ ಮೇಲೆ ಎದ್ದು ಬಿಡ್ತಾರೋ ಅವ್ರು ಸೋತು ಹೋಗ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ನೀರಲ್ಲಿ ಮುಳುಗೋದವರೇ ಸೋತು ಹೋಗೋದು, ನೀರಿನ ಮೇಲೆದ್ದವರೇ ಪಾರಾಗೋದು. ನೀರು ಅಂದರೆ ಸಂಸಾರ, ನೀರು ಅಂದರೆ ಭವಸಾಗರ, ಅದ್ರಲ್ಲಿ ಮುಳುಗೋದವ್ರು ಅವ್ರು ಸತ್ತೋಗೋದೆ, ಅವ್ರು ಹೆಂಗೆ ಉದ್ಧಾರ ಆಗ್ತಾರೆ. ಆದರೆ ಲೌಕಿಕದ ಆಟದಲ್ಲಿ ನೀರಲ್ಲಿ ಮುಳುಗೋದವರೇ ಗೆಲ್ಲೋದು, ನೀರಿಂದ ಎದ್ದವರೇ ಸೋತು ಹೋಗೋದು. ಇಲ್ಲೇನಾಯಿತು, ನಂತರ ಇಬ್ಬರೂ ಜಲಸ್ತಂಭನ ಮಾಡಿಕೊಂಡ್ರು, ನೀರಲ್ಲಿ ಮೂಗು ಮುಚ್ಕೊಂಡು ಕೂತ್ಕೊಂಡ್ರು. ಮೂಗು ಮುಚ್ಚಿದ ಮೇಲೆ ಬಾಯಿ ಮುಚ್ಕೋಬೇಕಲ್ಲ, ಬಾಯಿ ಮುಚ್ಕೊಂಡ್ಮೇಲೆ ಕಿವಿ ತನಗೆ ತಾನೇ ಮುಚ್ಕೊಂಡಿರುತ್ತೆ. ಎಷ್ಟೋ ಹೊತ್ತಾಯಿತು, ಆದಮೇಲೆ ಸತ್ಯ ಮೇಲೆ ಹೇಳ್ತು. ಎದ್ದಾಗ ಸುತ್ತ ನೋಡುತ್ತೆ, ಅಸತ್ಯವೇ ಇಲ್ಲ. ಅಯ್ಯಯ್ಯೋ ಎಲ್ಲಿ ಹೋಯ್ತಿದು ಅಂತಂದು ಅದೇನು ಅಂದ್ಕೊಂತು ಅಂದರೆ, ಇನ್ನೂ ಜಲಸ್ತಂಭನ ಮಾಡಿರಬೇಕು ಅಂತ ತುಂಬ ಹೊತ್ತು ಕಾದು ಸಾಕಾಗಿ, ಇದು ಇನ್ನೂ ನನ್ನ ಜೊತೆ ಇಲ್ಲ ಬಿಡು, ಎಲ್ಲೋ ಹೋಯಿತು, ಸತ್ತೋಯ್ತು ಅಂತ ಕಾಣುತ್ತೆ ಅಂತ ಹೇಳಿ ಆ ಸತ್ಯ ನಿಧಾನವಾಗಿ ನಡ್ಕೊಂಡು ಬಂತು ದಂಡೆ ಮೇಲೆ, ನದಿಯ ದಂಡೆ ಮೇಲೆ ಬಂದು ನೋಡುತ್ತೆ. ಆ ಸತ್ಯದ ಬಟ್ಟೆನೇ ಅಲ್ಲಿಲ್ಲ, ಅಂದರೆ ಸುಳ್ಳಿನ ಬಟ್ಟೆ ಅಲ್ಲಿ ಬಿದ್ದಿತ್ತು. ಆ ಸುಳ್ಳೇನು ಮಾಡಿತ್ತು, ಅದಲು ಬದಲು ಮಾಡಿಬಿಟ್ಟಿತ್ತು. ಏನು ಮಾಡಿತ್ತು ಅಂದರೆ, ಸತ್ಯ ಹಾಕ್ಕೊಂಡಿದ್ದ ಡ್ರೆಸ್ಸನ್ನು ಅದು ಹಾಕ್ಕೊಂಡು ಹೋಗ್ಬಿಟ್ಟಿತ್ತು, ತನ್ನ ಡ್ರೆಸ್ಸನ್ನು ಅಲ್ಲಿ ಬಿಟ್ಟಿತ್ತು. ಈ ಕೆಲವು ಸಲ ರಾಘವೇಂದ್ರ ಮಠಕ್ಕೆ ನಾವೆಲ್ಲ ಸಾಯಿಬಾಬನ ಗುಡಿಗೆಲ್ಲ ಹೋದಾಗ ನಮ್ಮ ಚಪ್ಪಲಿನ ಕಳ್ಕೊಂಡ್ಬಿಡ್ತೀವಿ. ಚಪ್ಪಲಿನ ಕಳ್ಕೊಂಡ ತಕ್ಷಣ ಸುಮ್ಮನೆ ನಾವು ಆರಾಮಾಗಿ ಬರೋದೇ ಇಲ್ಲ, ಇನ್ನೊಂದು ಚಪ್ಪಲಿ ನೋಡ್ತೀವಿ, ನೋಡಿ ಇದು ನನ್ನಂಥದ್ದೇ ಇದ್ದದ್ರಿಂದ ಸ್ವಲ್ಪ ಅದಲು ಬದಲು ಮಾಡ್ಕೊಂಡು ಹೋಗಿರ್ಬೋದು ಅಂತ ಅವ್ರ ಚಪ್ಪಲಿ ನಾವು ಕದ್ಕೊಂಡು ಬರ್ತೀವಿ. ಹೀಗೆ ನಮ್ಮ ಚಪ್ಪಲಿ ಕಳ್ಕೊಂಡು ಹೋದ ತಕ್ಷಣ ಮತ್ತೊಬ್ಬರು ಚಪ್ಪಲಿ ಹಾಕ್ಕೊಳ್ಳೋ ಥರ ಸತ್ಯ ಮಾಡಲಿಲ್ಲ. ಅದೇನು ಮಾಡ್ತು ಅಂದರೆ, ನನಗೆ ಬಟ್ಟೆ ಇಲ್ದಿದ್ರೂ ಪರವಾಗಿಲ್ಲ, ಇನ್ನೊಬ್ಬರ ಬಟ್ಟೆನ ಧಾರಣೆ ಮಾಡಿಕೊಡಲ್ಲ ಅಂಥೇಳಿ ಅದು ಬರೀ ಮೈಯಲ್ಲೇ ಓಡಾಡೋಕ್ಕೆ ಶುರು ಮಾಡಿದೆ. ಹಾಗಾಗಿ ಇದಕ್ಕೆ ಹೆಸರೇ ನಗ್ನ ಸತ್ಯ ಅಂತ. ಸತ್ಯ ಯಾವಾಗಲೂ ನಗ್ನವಾಗಿರುತ್ತೆ ಬಿಟ್ಟರೆ ಅದಕ್ಕೆ ಬಟ್ಟೆ ಹಾಕ್ಕೊಂಡಿಲ್ಲ. ಅದು ತೆರೆದ ಆಕಾಶ, ಸಮುದ್ರದಂತೆ ವಿಶಾಲವಾಗಿದೆ, ಆಕಾಶದಂತೆ ತುಂಬಿಕೊಂಡಿದೆ. ಸಮುದ್ರದಂತೆ ತುಂಬಿಕೊಂಡಿದೆ, ಆಕಾಶದಂತೆ ವಿಶಾಲವಾಗಿದೆ. ಅದಕ್ಕೆ ಬಟ್ಟೆ ತೊಡಿಸುವ ಬಗೆಯಂತು ನೋಡಿ. ಇವತ್ತು ನಮ್ಮ ಕಣ್ಣ ಮುಂದೆ ತಿರುಗುತ್ತಿರೋ ಈ ಸುಳ್ಳಿದೆಯಲ್ಲ, ಅದು ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡಿದೆ. ನಮಗೇನು ಕಾಣಿಸ್ತಾ ಇದೆ, ಸತ್ಯಕ್ಕೂ ಸುಳ್ಳಿಗೂ ಆಕಾರವಿಲ್ಲದಿರೋದ್ರಿಂದ ವಸ್ತ್ರದ ಮೂಲಕ, ಡ್ರೆಸ್ಸಿನ ಮೂಲಕ ನಾವು ಮೊದಲು ಅದು ಸತ್ಯ ಅಂತ, ಆ ಸತ್ಯದ ಡ್ರೆಸ್ಸನ್ನೇ ಅಡ್ರೆಸ್ ಆಗಿ ಮಾಡ್ಕೊಂಡು ಬಂದ್ಬಿಟ್ಟಿದೆ ಸುಳ್ಳು. ಹಾಗಾಗಿ ಸುಳ್ಳು ಮೆರಿತಾ ಇದೆ, ಸತ್ಯ ದಿಗಂಬರವಾಗಿ ಓಡಾಡ್ತಿದೆ. ಹೀಗಾಗಿ ದತ್ತಾತ್ರೇಯ ನಾವು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅಂತೀವಿ. ದಿಕ್ಕನ್ನೇ ಅಂಬರವನ್ನಾಗಿ ಮಾಡಿಕೊಂಡವ. ಅಂಬರ ಅಂದರೆ ಬಟ್ಟೆ ಅಂತ ಅರ್ಥ, ಅಂಬರ ಅಂದರೆ ಆಕಾಶ ಅಂತ ಅರ್ಥ, ಅಂಬರ ಅಂದರೆ ನೀರು ಅಂತ ಅರ್ಥ. ಯಾಕೆಂದರೆ ಯಾವುದೇ ಶಬ್ದಕ್ಕೆ ಇದಮಿತ್ತಂ ಎನ್ನುವ ಅರ್ಥವಿಲ್ಲ, ಅದರ ಹಿಂದೆ ಮುಂದೆ ಏನು ಬರುತ್ತೆ ಅಂತ ನೋಡಿಕೊಂಡು ಆ ಶಬ್ದಕ್ಕೆ ನಾವು ಅರ್ಥವನ್ನು ಹುಟ್ಟಿಸಬೇಕಾಗತ್ತೆ. ಇಂತಹ ವಿಚಾರದಲ್ಲಿ ಸತ್ಯನಿಷ್ಠಳಾಗಿ ತುಳಸಿ
ಬಹುಶ್ರದ್ಧೆಯಿಂದ ಅದನ್ನು ಸತ್ಯ ಧರ್ಮ ರಥಾಯ ಚ, ಆ ಸತ್ಯನಿಷ್ಠತೆಯಿಂದ ಅವಳು ಉತ್ತರ ಒಳಗೆ ಕೊಡ್ತಾಳೆ ತನ್ನ ಬೋಧನೆಗೆ. ಏನು ಅಂದರೆ, ನಾನು ಈ ತಪಸ್ಸಿಂದ ಮೇಲೆ ಏಳಬೇಕಾದರೆ ತಪಸ್ಸು ನನ್ನನ್ನು ತಪಿಸಿ, ಅಂದರೆ ಕುದಿಸಿ ನನ್ನ ಕರ್ಮವನ್ನು ಪಾಕ ಮಾಡಿ ಅದನ್ನು ಹೊರಗೆ ಚೆಲ್ಲಿ ನನ್ನನ್ನು ಶುದ್ಧವಾಗಿ ಪರಿಪಾಕ ಮಾಡಿದಾಗ ಮಾತ್ರ ನಾನು ಕಣ್ಣು ತೆರೀತೇನೆ. ಬಿಟ್ಟರೆ ಯಾವ ಚತುರ್ಮುಖರು ಯಾರು ಬೇಕಾದರೂ ಹೇಳಲಿ, ನಿಮ್ಮ ಮಾತಿಗೆ ಅನಂತವಾಗಿರ್ತಕ್ಕಂಥ ಅನಂತಾನಂತ ವಂದನೆಗಳು ಅಂತ ಹೇಳಿ ಅವಳು ಕಣ್ಣು ಮುಚ್ಕೊಂಡೇ ಒಳಗೆ ತನ್ನ ಅಂತರಾತ್ಮಕ್ಕೆ ಅದನ್ನು ಉತ್ತರ ಕೊಟ್ಟರು. ನಾವಿದು ಸಿನಿಮಾ ನೋಡಿದಾಗ 4 ಮುಖದ ಒಂದು ಮನುಷ್ಯ ಒಂದೇ ದೇಹ ಇಟ್ಕೊಂಡು 4 ಮೂಗಲ್ಲಿ ಗೊಣ್ಣೆ ಸೋರಿಸ್ಕೊಂಡು ಆ ಥರ ಮುಖವೇನು ಇರಲಿಲ್ಲ. 4 ದಿಕ್ಕುಗಳಲ್ಲಿ ಅವಳ 5 ಪಂಚ ಇಂದ್ರಿಯಗಳಲ್ಲಿ 4 ಬುದ್ಧಿಗಳು ಅವಳಿಗೆ ಕೊಟ್ಟಿದ್ದೇನೆಂದರೆ, ಈ ತಪಸ್ಸು ಸಾಕು ನಿಲ್ಲಿಸು ಅಂತ. ಆದರೆ ಆ ಬುದ್ಧಿಗಳನ್ನು ಅವಳು ಕೇಳದೆ ತನ್ನ ಒಳಗಿನಿರ್ತಕ್ಕಂತಹ ಜಿತೇಂದ್ರಿಯತ್ವ ಬುದ್ಧಿಗೆ ಅವಳು ಶರಣಾಗ್ಬಿಟ್ಲು. ಆಗ ಅವಳಿನ ಅಲಗಾಡಲ್ಲ ಅಂತ ಗೊತ್ತಾಯಿತು. ಆ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ವಾಣಿ ಹೇಳುತ್ತೆ, ನೋಡು, ನೀನು ಜಿತಸ್ಮರ, ಅಂದರೆ ಯೋಗಿಗಳಿಗೆ ಯಾವಾಗಲೂ ಜಿತಸ್ಮರರು, ಅವರು ಹಿಂದಿನ ಜನ್ಮವನ್ನು ನೆನಪು ಮಾಡಿಕೊಳ್ಬೇಕು. ನೀನು ಸ್ವಲ್ಪ ನಿನ್ನ ಹಿಂದಿನ ಜನ್ಮವನ್ನು ನೆನಪು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡು ಅಂತ ಅವರು ಹೇಳ್ತಾರೆ. ಅವಳು ಕಣ್ಣು ಮುಚ್ಚಿ ಮತ್ತಷ್ಟು ಒಳಗೆ ಹೋದಾಗ ಅವಳಿಗೆ ಗೋಕುಲ, ವೃಂದಾವನ, ಮಥುರಾ ಪಟ್ಟಣಗಳು ಕಂಡಾಗ ಅವತ್ತಿನ ದಿನದಲ್ಲಿ ಕೃಷ್ಣ, ಗೋವಿಂದ, ಶ್ರೀಹರಿ ಅವನ ಒಡನೆ ಅವಳ ಆಟ ಆಡುವ ಆಟಗಳು, ಸರಸ ಸಲ್ಲಾಪಗಳು, ಅವನೊಡನೆ ನಡುವ ಮಧುರ ಭಾಷೆಗಳು ಎಲ್ಲವೂ ಅವಳಿಗೆ ಕಾಣಿಸುತ್ತೆ. ಆಕಳೊಡನೆ ಓಡಾಡಿ ಶ್ರೀಹರಿ, ಆಕಳೊಡನೆ ಓಡಾಡಿ ಶ್ರೀಹರಿ, ಶ್ರೀಕಾಂತೆಯರೊಡಗೂಡಿ, ಶ್ರೀಕಾಂತೆಯರೊಡಗೂಡಿ ಲೌಕಿಕವನೇ ತಮಾಡಿ, ಲೌಕಿಕವನೇ ತಮಾಡಿ ನಮಗೆ ಬೇಕೆಂಬ ವರಗಳ ನೀಡುವ, ಹರಿಗೆ ಹಾಲು ಕುಡಿಯೋ ಗೋವಿಂದ, ಕಂದ ಹಾಲು ಕುಡಿಯೋ ಸ್ವಾಮಿ, ಹಾಲು ಕುಡಿಯೋ ಗೋವಿಂದ. ಆಕಳ ಒಡನೆ ಆಟವಾಡಿ ಶ್ರೀಕಾಂತೆಯರಿಂದ ಒಡಗೂಡಿ ಅಂತ ಹೇಳುತ್ತಾರೆ ದಾಸರು. ಶ್ರೀಕಾಂತೆ ಅಂತ ಹೇಳಿ ಲಕ್ಷ್ಮೀದೇವಿಯರಿಂದ ಒಡಗೂಡಿಕೊಂಡು 16,108 ಗೋಪಿಕೆಯರಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನವಿತ್ತು ಎನ್ನುವುದು ಇದರ ತಾತ್ಪರ್ಯ. ಕೃಷ್ಣ ಹೆಂಗಳೆಯರ ಹುಚ್ಚ ಅಲ್ಲ, ಹೆಣ್ಣುಗಳು ಕೃಷ್ಣನ ಮೇಲೆ ಹುಚ್ಚಿಟ್ಟವರು. ಅಂಥ ಹುಚ್ಚನ್ನು ಹುಚ್ಚುಚ್ಚಾಗಿ ಉಪಯೋಗಿಸ್ಕೊಂಡಂಥ ದೊರೆ ಕೃಷ್ಣನಲ್ಲ. ಅದನ್ನೆಲ್ಲ ಅವನು ಹಾಗೆ ಮಾಡಿದರೆ ಅವನಿಗೆ ಜಗದ್ಗುರು ಎಂಬ ಸುಂದರವಾದ ನಾಮಧೇಯವೇ ಬರ್ತಾ ಇರಲಿಲ್ಲ. ದೇಹಾತೀತವಾಗಿರ್ತಕ್ಕಂಥ ಆತ್ಮಜ್ಞಾನದಲ್ಲಿ ಷೋಡಶ ಧರ್ಮಗಳು, ಅಂದರೆ ಷೋಡಶ ವಿಧಿಗಳಿದೆ, 16 ವಿಧಿಗಳು ಅಲ್ವಾ. ಹುಟ್ಟದ ಗರ್ಭ ಸಂಸ್ಕಾರ, ಇದು ಗರ್ಭಧಾನದಿಂದ ಹಿಡಿದು ನಮ್ಮ ಸಾಯುವ ಪರ್ವಂತ ಷೋಡಶ ಸಂಸ್ಕಾರಗಳು ನಮ್ಮ ಶರೀರಕ್ಕೆ ಇದೆ. ಯಾಕೆಂದರೆ 6 ಮತ್ತು +1 ಆದರೆ 7 ಆಗುತ್ತೆ. 7 ಅಂದರೆ ಎದ್ಬಿಡು ಮೇಲಕ್ಕೆ ಅಂತ ಅಷ್ಟೇ ಅರ್ಥ, ಬೇರೆ ಏನೂ ಅಲ್ಲ. ಆದರೆ ಮೋಕ್ಷಕ್ಕೆ ಹೋಗಬೇಕಾದ್ರೆ 16 ಬೇಕೇ ಬೇಕು ಅನ್ನೋದಕ್ಕೋಸ್ಕರ ತತ್ವಗಳ ಚಿಂತನೆಯಿಂದ ಮಾತ್ರ ಹೇಳಿದ್ದಾರೆ ಬಿಟ್ಟರೆ ಇದೊಂದು ಸೆಕ್ಸಿನ ಪರ್ಯಾಟ ಅಲ್ಲ. ಈ ರೀತಿಯಾಗಿ ಅವಳು ನೋಡಿದಾಗ ಕೃಷ್ಣನ ಒಡನೆ ಆಟವಾಡ್ತಿದ್ದು ಎಲ್ಲ ನಡೀತಾ ಇತ್ತು. ಇಲ್ಲಿ ಒಂದು ಪ್ರಸಂಗವನ್ನು ಹೇಳ್ತಾರೆ ಪುರಾಣದಲ್ಲಿ. ಅತಿಯಾಗಿ ಕೃಷ್ಣನನ್ನು ತನು ಮನ ಧನ ದಲಿ ವಂಚಿತನಾದರೆ ನನಗೆ ಆಣೆ, ರಂಗ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ ಅಂತ ಹೇಳ್ತಾರೆ. ಅದು ರಾಧಿಕಾದೇವಿ ಕೃಷ್ಣನನ್ನು ಯಾವ ರೀತಿಯಲ್ಲೂ ಮತ್ತೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೆ ಅವಳು ಇಷ್ಟಪಡಲಿಲ್ಲ. ಯಾಕೆಂದರೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತ ಶಿರೋಮಣಿಯವಳು. ಆದರೆ ಹೆಣ್ಣಿನ ಬುದ್ಧಿ ಅಂತಂದಿರುತ್ತೆ ನೋಡಿ. ಎಂತಹ ಒಂದು ಉದಾರ ನೀತಿ ಇದ್ದರೂ ಕೂಡ ತಾನು ಪ್ರೀತಿಸಿದಂಥ
ತನ್ನ ಪ್ರಣಯಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಯಾಗಿರ್ತಕ್ಕಂಥ ತನ್ನ ಪತಿಯನ್ನು ಹಂಚಿಕೊಳ್ಳಿಕ್ಕೆ ಯಾವ ಹೆಂಡತಿಯೂ ಇಷ್ಟಪಡೋದು. ಹಾಗಾಗಿ ರಾಧೆ ಅವಳಿಗೆ ಶಾಪ ಕೊಡ್ತಾಳೆ. ಏನು ಅಂತಂದರೆ, ನೀನು ರಾಕ್ಷಸ ಪತ್ನಿಯಾಗಿ ಜನ್ಮ ಎತ್ತು ಅಂತ ಹೇಳ್ತಾಳೆ. ರಾಕ್ಷಸ ಪತ್ನಿಯಾಗಿ ನೀನು ಜನ್ಮವನ್ನು ತಗೋ ಅಂತ ಹೇಳ್ತಾಳೆ. ಇದು ಅವಳಿಗೆ ಕಣ್ಣಿಗೆ ಅಂತಶ್ಚಕ್ಷುವಿಗೆ ಕಾಣುತ್ತೆ. ತಕ್ಷಣ ಅವಳು ದಿಗ್ಭ್ರಮೆಯಿಂದ ಕಣ್ಣನ್ನು ತೆರೆದು ಬಿಡ್ತಾಳೆ. ತೆರೆದು ಇದನ್ನೇ ಹೇಳೋದು ಚತುರ್ಮುಖ ಬ್ರಹ್ಮನ ಸಂದೇಶ ಅಂತ. ಏನಿದೆ ಅರ್ಥ ಅಂದರೆ, ನಾವು ಒಮ್ಮೆ ಏನೇನೋ ಸಾಧನೆ ಮಾಡೋಕ್ಕೆ ಹೋಗ್ತೀವಿ, ಆದರೆ ಸಾಧನೆ ನಮ್ಮ ಗುರಿಯನ್ನು ಮುಟ್ಟಿಸೋಲ್ಲ. ಯಾಕೆ ಮುಟ್ಟಿಸೋಲ್ಲ ಅಂತಂದರೆ, ನಾವು ಏನನ್ನೋ ಸಾಧನೆ ಅಂತ ಮಾಡ್ತಾ ಇರ್ತೀವಿ, ಆದರೆ ಆ ಸಾಧನೆಗೆ ಅನೇಕ ಪ್ರತಿಬಂಧಕಗಳಿರುತ್ತೆ. ಅದಕ್ಕೇನಂದರೆ ಪೂರ್ವಜನ್ಮದ ಸಂಸ್ಕಾರಗಳ ಪ್ರಕಾರವೇ ನಮ್ಮ ಸಾಧನೆ ನಡಿಬೇಕೇ ವಿನಃ ಬೇರೆ ಏನೂ ಸಾಧ್ಯವಿಲ್ಲ. ಕೆಲವೊಮ್ಮೆ ಜ್ಯೋತಿಷ್ಕರು ಹೇಳ್ತಾರೆ, ನಿಮಗೆ ಸ್ತ್ರೀ ಶಾಪ ಇದೆ, ಗುರು ಶಾಪ ಇದೆ, ನಾಗಶಾಪ ಇದೆ. ಇದನ್ನೆಲ್ಲವೂ ಋಣಾನುಬಂಧ. ಈ ಋಣಾನುಬಂಧಗಳನ್ನು ಪರಿಪೂರ್ಣ ಮಾಡಿಕೊಳ್ಳದೆಯೇ ಯಾವ ಮನುಷ್ಯನೂ ಏನು ತಪಸ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಜನ್ಮದಲ್ಲಿ ಮಾಡಿದಂತಹ, ಆದರೆ ಹಿಂದಿನ ಜನ್ಮದಲ್ಲಿ ಪರೀಕ್ಷೆ ಫೇಲ್ ಆಗಿ ಒಂದು 3-4 ಸಬ್ಜೆಕ್ಟ್ ಇಟ್ಕೊಂಡು ಕೆಲವೊಮ್ಮೆ ಮುಂದಿನ ಕ್ಲಾಸಿಗೆ ಅಪಾಯಿಂಟ್ಮೆಂಟ್ ಇರುತ್ತೆ. ಆದರೆ ಹಿಂದಿನ ವರ್ಷಗಳಲ್ಲಿ ಮಾಡಿದಂತಹ ಕೂಡಿಟ್ಟುಕೊಂಡಂತಹ ಪೆಂಡಿಂಗ್ ಇರ್ತಕ್ಕಂತಹ ಸಬ್ಜೆಕ್ಟ್ಗಳನ್ನು ಪಾಸ್ ಮಾಡಿದ್ರೆ ಮಾತ್ರ ಮುಂದಿನ ತರಗತಿಗೆ ಹೋಗೋಕ್ಕಾಗತ್ತೆ ವಿನಃ ಇಲ್ಲದ್ರೆ ಸಾಧ್ಯವಿಲ್ಲ. ಆ ಹಿಂದಿನ ತರಗತಿಯ ಪೆಂಡಿಂಗ್ ಸಬ್ಜೆಕ್ಟ್ಗಳೇ ಇವೆಲ್ಲ ಕೂಡ. ಅವಳು ಬ್ರಹ್ಮನನ್ನು ಕೇಳ್ತಾಳೆ, ಈಗ ಈ ಪ್ರತಿಬಂಧಕತ್ವನ ಪರಿಹಾರ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಆಗ ಅವರು ಹೇಳ್ತಾರೆ, ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಒಳಗಿನಿಂದ ಮತ್ತೂ ತೋರಿಸ್ತಾನೆ, ನೋಡು, ನೀನು ಮತ್ತಷ್ಟು ಕಣ್ಣು ಮುಚ್ಚಿ ನೋಡು. ನಿನ್ನನ್ನೇ ಬಯಸಿದ, ನಿನ್ನ ಪತಿಯ ಸ್ಥಾನವನ್ನು ಹೊಂದಿದ ಒಬ್ಬ ಗೋಪ ತರುಣ ಇದ್ದ. ಆ ಗೋಪ ತರುಣ ಆ ಜನ್ಮದಲ್ಲೂ ಕೂಡ ಅವಳ ಹೆಸರು ತುಳಸಿ ಅಂತಲೇ ಇತ್ತು. ಆ ಗೋಪ ತರುಣ ಅಷ್ಟು ಪ್ರೀತಿಯಿಂದ ಅವಳನ್ನು ಮನೋಲಗ್ನ ಮಾಡಿಕೊಂಡಿದ್ದ. ಕೃಷ್ಣನ ಮೇಲೆ ಅತ್ಯಂತ ಪ್ರೇಮ, ಭಕ್ತಿ, ವಿಶ್ವಾಸ, ಶ್ರದ್ಧೆ ಎಲ್ಲವೂ ಆ ಗೋಪ ತರುಣನಿಗೂ ಇತ್ತು. ಆದರೆ ಒಬ್ಬ ಹೆಣ್ಣು ತನ್ನ ಪ್ರಿಯತಮನ್ನು ಹಂಚ್ಕೊಳ್ಳೋಕ್ಕೆ ಹೇಗೆ ಇಷ್ಟಪಡಲ್ವೋ ಅದರ 3 ಪಟ್ಟು ತಾನು ಪ್ರೀತಿಸಿದಂಥ ಹುಡುಗಿಯನ್ನು ಮತ್ತೊಬ್ಬ ಪುರುಷ ಎಡಗಣ್ಣಿಂದ ನೋಡೋದು ಇಷ್ಟಪಡೋಲ್ಲ. ಆದರೆ ಪರಮಪುರುಷ ನೋಡ್ತಾ ಇದ್ದಾನೆ ಎನ್ನುವ ಜ್ಞಾನ ಗೋಪತರುಣನಿಗಿಲ್ಲ. ಅವನು ಇದನ್ನು ಪ್ರತಿರೋಧಿಸಿ, ಕೃಷ್ಣನನ್ನು ಪ್ರತಿರೋಧಿಸಲಿಕ್ಕೆ ಆಗದೆಯೇ ಅನೇಕ ಜನರುಗಳಲ್ಲಿ ಅಪಪ್ರಚಾರ ಮಾಡುತ್ತಾ ಬಂದಿದ್ದ. ಯಾವತ್ತೂ ಕೂಡ ನೇರವಾದ ಯುದ್ಧ ಮಾಡಬೇಕು, ಯೋಗ್ಯತೆ ಇಲ್ಲದವರು ಅಪಪ್ರಚಾರ ಮಾಡ್ತಾರೆ. ಆ ಅಪಪ್ರಚಾರದಿಂದ ಅವರಿಗೆ ಪೈಶಾಚ ಜನ್ಮ ಬರುತ್ತೆ. ಅಂದರೆ ಯಾರು ಕದ್ದು ಕೇಳಿ ಇನ್ನೊಂದು ಕಡೆ ಹೋಗಿ ಹೇಳ್ತಾರೆ, ಅಲ್ಲ ಸಲ್ಲದ ನುಡಿಗಳನ್ನು ಧರ್ಮಾತ್ಮರ ಮೇಲೆ ಸಾರುತ್ತಾರೆ, ಅವರಿಗೆ ಧರ್ಮ ಪಿಶಾಚಿತ್ವ, ಅವರಿಗೆ ಕಟ್ಟಿಟ್ಟ ಬುದ್ಧಿ. ಅವರು ಎಷ್ಟೇ ಸಾಧನೆ ಮಾಡಿರಲಿ, ಎಷ್ಟೇ ದೈವಭಕ್ತ ಮಾಡಿರಲಿ, ಏನೇ ದಾನ ಧರ್ಮಗಳು ಮಾಡಿರಲಿ, ಅವರು ಪಿಶಾಚ ಜನ್ಮವನ್ನು ಅನುಭವಿಸಲೇಬೇಕು, ರಾಕ್ಷಸ ಜನ್ಮಕ್ಕೆ ಬರಲೇಬೇಕು. ಆದ್ದರಿಂದ ಆ ಗೋಪ ತರುಣನು ಈಗ ಜಲಂಧರ ಎನ್ನುವ ನಾಮದಿಂದ ಹುಟ್ಟಿದ್ದಾನೆ ನೋಡು. ಮತ್ತು ಅವನ ಮತ್ತೊಂದು ಹೆಸರು ಶಂಖಚೂಡ ಅಂತ. ಇದಕ್ಕೆ ಅನೇಕ ಕಥೆಗಳು ಮತ್ತು ಪುರಾಣದಲ್ಲಿ ಬರುತ್ತೆ. ರುದ್ರನ ಕಣ್ಣಿನಿಂದ ಒಂದು ಅಗ್ನಿ ಸಮುದ್ರಕ್ಕೆ ಹೋಗಿ ಬಿತ್ತು, ಅಲ್ಲಿ ಒಂದು ಮಗು ಹುಟ್ಟಿತು. ಆ ಮಗುವನ್ನು ಚತುರ್ಮುಖ ಬ್ರಹ್ಮ ತನ್ನ ತೊಡೆ ಮೇಲೆ ಆಡಿಸ್ತಾ ಇದ್ದ. ಆ ಚತುರ್ಮುಖ ಬ್ರಹ್ಮನ ಆ ಮಕ್ಕಳು ಸಣ್ಣವರಿದ್ದಾಗ ಗಡ್ಡ ಮೀಸೆ ಎಳೆಯೋದು ಮಾಡ್ತಾರಲ್ಲ, ಹಾಗೆ ಮಾಡಿದಾಗ ಚತುರ್ಮುಖ ಬ್ರಹ್ಮನ ಗಡ್ಡವನ್ನು ಹಿಡಿದು ಎಳೀತು. ಅಲ್ಲಿ ಪುನಃ ಅವನ ಕಣ್ಣಿನಿಂದ ಬಿಂದು ನೀರು ಅವನ ಮೇಲೆ ಬಿತ್ತು. ಹಾಗಾಗಿ ಅವನ ಜಲಂಧರ, ಜಲಂಧಾರ ಏತಿ, ಕಣ್ಣಿನ ನೀರು ಬಿದ್ದವನಾದ್ದರಿಂದ ಅವನು ಜಲಂಧರ ಅಂತ ಹೆಸರಿಟ್ಟರು. ಅವನ ಶಂಖದಿಂದ ರುದ್ರನ ಕಿಡಿ ಶಂಖದ ಒಳಗೆ ಹೋಗಿ ಹೊರಗೆ ಬಂದಿದ್ದರಿಂದ ಶಂಖ ಚೂಡ, ಅದರ ಒಳಗೆ ಉಂಡೆಯಾಗಿ ಬಂದವನಿದ್ದರಿಂದ ಅವನ ಹೆಸರು ಶಂಖಚೂಡ ಅಂತಲೂ ಹೇಳ್ತಾರೆ. ಇದು ನಡೆದಿದೆಯಾ ಅಂದರೆ ನಾನು ನಡೆದಿಲ್ಲ ಅಂತ ಹೇಳೋಕ್ಕಾಗಲ್ಲ. ತೋರಿಸ್ರಿ ಅಂತಂದರೆ ಆ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಇದನ್ನು ನಾವು ಹೀಗೆ ಅರ್ಥ ಮಾಡಬಹುದು. ಎಲ್ಲವನ್ನು ನಮ್ಮ ಆಧ್ಯಾತ್ಮಿಕ ಲೋಕದ ಒಳಗೆ ಕರ್ಕೊಂಡು ಹೋದಾಗ ಪ್ರತಿಯೊಂದು ಕಥೆಗೂ ತನ್ನದೇ ಆದ ವಿಶಾಲವಾದ ಅರ್ಥ ತೆರೆದುಕೊಳ್ಳುತ್ತದೆ. ಹೀಗೆ ಆ ಜಲಂಧರ ಎನ್ನುವನು ಹುಟ್ಟಿದ್ದಾನೆ. ನೀನು
ರಾಧಾದೇವಿಯನ್ನೇ ಕುರಿತು ತಪಸ್ಸು ಮಾಡಬೇಕು. ಯಾರು ಶಾಪ ಕೊಟ್ಟಿರ್ತಾರಲ್ಲ ಅವರೇ ಶಾಪ ಪರಿಹಾರ ಮಾಡಬೇಕಾಗತ್ತೆ. ಯಾಕೆಂದರೆ ಶಾಪ ಕೊಡೋದು ಬಹು ಸುಲಭದ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಶಾಪ ಕೊಟ್ಟ ಮೇಲೆ ಪರಿಹರಿಸೋಕ್ಕೂ ಅವರೇ ಬರಬೇಕಾಗತ್ತೆ. ಇದು ಕರ್ಮ ನಿರ್ಣಯ. ಹಾಗಾಗಿ ಯಾವುದೇ ಮುನಿಗಳು ಶಾಪ ಕೊಡೋಕ್ಕೆ ಹೆದರ್ತಾರೆ. ಈ ಮಾತುಗಳಿಂದ ತುಳಸಿ ಸಂತುಷ್ಟಿತಳಾಗಿ ಚತುರ್ಮುಖ ಬ್ರಹ್ಮನ ಆಜ್ಞೆಯಂತೆ ಅವಳು ವಾಪಸ್ಸು ರಾಜ್ಯಕ್ಕೆ ಬರ್ತಾಳೆ. ಕಾಲಘಟನದಂತೆ ಜಲಂಧರ ಅಥವಾ ಶಂಖಚೂಡ ಇವರಿಬ್ಬರ ಮಧ್ಯೆ ಪ್ರೇಮ ಏರ್ಪಡುತ್ತೆ. ಜಲಂಧರ ಅಥವಾ ಶಂಖಚೂಡನನ್ನು ಇವಳು ವಿವಾಹ ಮಾಡ್ಕೋತಾಳೆ. ಇವಳ ಹೆಸರು ವೃಂದಾದೇವಿ ಎಂಬುದಾಗಿ, ನಿಜವಾಗಿ ಇವಳ ಹೆಸರು ವೃಂದೆ ಅಂತ. ತುಳಸಿ ಎಂಬುದು ಯಾಕೆ ಬಂತು ಅಂತ ಮುಂದೆ ನಾನು ಹೇಳ್ತೀನಿ. ಅಲ್ಲಿ ಜೀವದ್ವಯ ಆವೇಶ ಅಂತ ನಾನು ಹೇಳಿದ್ದಲ್ವ, ಈ ಶರೀರ ಇರೋದು ವೃಂದ. ಆ ವೃಂದೆಯ ಒಳಗೆ ಪರಮಾತ್ಮನನ್ನು ಆರಾಧಿಸಿದಂತಹ ಒಂದು ಗೋಪಿಕಾ ಸ್ತ್ರೀಯ ಲಕ್ಷ್ಮೀ ದೇವಿಯ ಅಂಶೀಕಳಾಗಿರ್ತಕ್ಕಂಥ ಒಂದು ಶಕ್ತಿ ಇವಳಲ್ಲಿ ತೇಜಸ್ಸಿರೋದೆ. ಇದ್ರಿಂದ ಇವಳನ್ನು ತುಳಸಿ ಅಂತಾರೆ ವಿನಃ ಇವಳು ನಿಜವಾಗಲೂ ವೃಂದಾದೇವಿ ಅಂತ ವಿಳಿಸರು. ವೃಂದಾದೇವಿ. ಆ ವೃಂದಾದೇವಿ ಜಲಂಧರನನ್ನು, ಶಂಖಚೂಡನನ್ನು ಮದುವೆ ಮಾಡಿಕೊಂಡು ಪಾತಿವ್ರತ್ಯ ಧರ್ಮವನ್ನು ಪರಿಪಾಲಿಸ್ತಾ ಇರ್ತಾಳೆ. ಪಾತಿವ್ರತ್ಯ ಧರ್ಮ ಅಂದ್ರೇನು? ಪಾತಿವ್ರತ್ಯ ಧರ್ಮ ಅಂದ್ರೇನು? ಯಾರಿಗೆ ನಾವು ಮನಸ್ಸನ್ನು ಕೊಟ್ಟಿದ್ದೀವೆಯೋ, ಯಾರಿಗೆ ನಾವು ನಮ್ಮ ಮನಸ್ಸನ್ನು ಕೊಟ್ಟ ಮೇಲೆ 5 ಜ್ಞಾನೇಂದ್ರಿಯಗಳು, 5 ಪಂಚೇಂದ್ರಿಯಗಳು ಸೇರಿದಾಗ 10 ಇಂದ್ರಿಯಗಳು. ಅದೆಲ್ಲವನ್ನೂ ದಶದಿಕ್ಕುಗಳಲ್ಲಿಯೂ ನಾವು ಒಬ್ಬಾತನಿಗೆ ಅರ್ಪಿಸಿಬಿಟ್ಟಿರ್ತೇವೆ. ಕನಸು ಮನಸ್ಸಿನಲ್ಲಿಯೂ ಮತ್ತೊಬ್ಬರ ಚಿಂತನೆ ಅವರಿಗೆ ಬರೋದಿಲ್ಲ. ಅವರಿಗೆ ಪತಿವ್ರತ ಅಂತ ಹೇಳ್ತಾರೆ. ಪತಿಹಿ ವ್ರತ ಅಂದರೆ ಪತಿಯಲ್ಲೇ ಮನವಿಟ್ಟವಳು, ಅಂದರೆ ಶರಣಾಗತಿ. ಸಂಪೂರ್ಣವಾಗಿ ತಾನು ಎನ್ನುವ ಒಂದು ವಸ್ತುವೇ ಇಲ್ಲ, ಎಲ್ಲವೂ ಅವನೇ ಎನ್ನುವ ಚಿಂತನೆ ಇರುವಂತಹ ಹೆಣ್ಣಾಗಿದ್ಲು. ಈ ಪತಿವ್ರತ ಶಬ್ದಕ್ಕೆ ನಾವು ವ್ರತ ಅಂದ್ರೇನು? ಆ ವ್ರತ ಅಂದರೆ ಸತ್ಯವ್ರತ, ಜ್ಞಾನವ್ರತ, ಹೀಗೆಲ್ಲ ಇದೆ. ವ್ರತ ಅನ್ನೋ ಶಬ್ದಕ್ಕೆ ಅದ್ರ ಹಿಂದೆ ಏನಿದೆ ಶಬ್ದ, ಅದನ್ನು ನೋಡಿದಾಗ ವ್ರತ ಶಬ್ದಕ್ಕೆ ಅರ್ಥ ಆಗತ್ತೆ. ಇಲ್ಲದೆ ಇದ್ರೆ ಅರ್ಥ ಆಗಲ್ಲ. ಹೇಗೆ ಅಂತ ಕೇಳಿಸ್ಕೊಳ್ಳಿ. ಚಾತುರ್ಮಾಸ್ಯ ವ್ರತ ಅಂತ ಇದೆ. ಚಾತುರ್ಮಾಸ್ಯ ವ್ರತದಲ್ಲಿ ಮೊದಲನೇ ತಿಂಗಳು ಶಾಖವ್ರತ ಅಂತ ಬರುತ್ತೆ. ಶಾಖವ್ರತ ಅಂತ ಹೇಳಿದ್ರೆ ತರಕಾರಿಗಳನ್ನು ಬಿಟ್ಟು ಬಿಡೋದು, ತಿನ್ನೋ ಹಾಗಿಲ್ಲ. ಎರಡನೇ ವ್ರತದಲ್ಲಿ ದಧಿವ್ರತ ಅಂತ ಬರುತ್ತೆ, ಮೊಸರನ್ನು ಬಿಟ್ಟು ಬಿಡೋದು ಅಂತ. ಮೂರನೇದರಲ್ಲಿ ಕ್ಷೀರವ್ರತ ಅಂತ ಬರುತ್ತೆ, ಹಾಲನ್ನು ಬಿಟ್ಟು ಬಿಡೋದು ಅಂತ. ನಾಲ್ಕನೆಯದರಲ್ಲಿ ದ್ವಿದಳ ಧಾನ್ಯ ವ್ರತ, ದ್ವಿದಳ ವ್ರತ ಅಂತ ಬರುತ್ತೆ. ಅಂದರೆ ಒಂದು ಬೀಜವನ್ನು ಒಡೆದಾಗ 2 ಆದರೆ ಅದನ್ನು ಬಿಟ್ಟು ಬಿಡೋದು, ಸಹಸ್ರ ಬೀಜಗಳಿರೋದು ಅದನ್ನೆಲ್ಲ ಬಿಟ್ಟುಬಿಡೋದು ವ್ರತ. ಲವಣ ವ್ರತ ಅಂತ ಒಂದಿದೆ, ಲವಣವನ್ನು ಬಿಟ್ಟುಬಿಡೋದು. ಏಕಾದಶಿ ವ್ರತ ಅಂತಿದೆ, ಏಕದಶ 11 ಬಿಟ್ಬಿಡೋದು. 11 ಅಂದ್ರೇನು? 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 11ನೇದ್ದೇ ಮೇಲ್ಮಾರ್ಗದಲ್ಲಿ ಚಲಿಸುವಂಥದ್ದು. ಅದನ್ನು ಚಲಿಸಲಿಕ್ಕೆ ಸಹಾಯ ಮಾಡುವಂಥ ಉಪವಾಸಗಳು. ಕಣ್ಣನ್ನು ಉಪವಾಸ ಹಾಕೋದು, ಕಿವಿಯನ್ನು ಉಪವಾಸ ಹಾಕೋದು, ಮೂಗನ್ನು ಉಪವಾಸ ಹಾಕೋದು. ಅದು ಉಪವಾಸ ಬೀಳಬೇಕು ಅಂದರೆ ಒಳಗೆ ಆಹಾರ ಇರಬಾರ್ದು. ವ್ರತ. ಈಗ ಪತಿವ್ರತ ಅಂದ್ರೇನು? ಪತಿಯನ್ನು ಬಿಟ್ಟು ಬಿಡೋದು ಅಂತ ಅರ್ಥ ಅಲ್ಲ. ಪತಿಯ ವ್ರತ ಅಂತ ಹೇಳಿದ್ರೆ ಪತಿಯಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡುವುದು ಎಂಬುದಾಗಿ ನಾವು ಇದಕ್ಕೆ ಅರ್ಥ ಮಾಡಬೇಕಾಗತ್ತೆ. ಅದು ಬಿಟ್ಟು ಚಾತುರ್ಮಾಸದಲ್ಲಿ ವ್ರತ ಅಂತ ಹೇಳಿದ್ದಾರಲ್ವ, ಇದು ಕಾಳು ಬಿಡೋದು, ಬೇಳೆ ಬಿಡೋದು, ಹುಣಸೆಹಣ್ಣು ಬಿಡೋದು, ಹಾಲು ಬಿಡೋದು, ಹಾಗೆ ಪತಿನ ಬಿಟ್ಟು ಬಿಡೋದು ಅನ್ನೋದು ಅದಕ್ಕೆ ನಾವು ಅನ್ವಯ ಮಾಡ್ಕೋಬಾರ್ದು. ಈ ರೀತಿಯಾಗಿ ಪತಿವ್ರತಾ ಧರ್ಮದಿಂದ ಅವಳು ಬಹಳ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ರು ಅಂದರೆ ಅವರನ್ನು ನೋಡಿ ಜಗತ್ತು ನಾಚ್ಕೋಬೇಕು, ಅಷ್ಟು ಚೆನ್ನಾಗಿದ್ರು. ಗಂಡ ಹೆಂಡತಿ ಅಂತ ಅವ್ರಿಗೆ ಹೇಳೋದು. ಇವತ್ತೇನಾದರೂ ಗಂಡ ಹೆಂಡತಿ ಅಂದರೆ ಹೋದ ಜನ್ಮದಲ್ಲಿ ಅನೇಕ ದ್ವೇಷಗಳನ್ನು ಮಾಡಿ ದೂರ ಇದ್ದು ಅದು ಸಾಧಿಸ್ಲಿಕ್ಕೆ ಆಗಲಿಲ್ಲಪ್ಪ ಅಂದಾಗ ದೇವ್ರ ಹತ್ರ ಕೇಳ್ತಾರಂತೆ, ನಾನು ಇವನು ಹೆಂಡತಿಯಾಗಿ ಬರ್ತೀನಿ. ಯಾಕೆಂದರೆ ಈ ಕಳ್ಳನಿಂದ ನನಗೆ ಆಗಿರೋ ತೊಂದರೆಯಿಂದ ನಂಗೆ ಪರಿಹಾರ ಆಗ್ತಾಯಿಲ್ಲ,
ಆದ್ದರಿಂದ ನಾನು ಇವನು ಹೆಂಡತಿಯಾಗೇ ನಾನು ಇವನನ್ನು ಕಾಡಿಸ್ಬೇಕು ಅಂಥೇಳಿ ತೀರ್ಮಾನ ಮಾಡಿ ಬಂದವರು ಹೆಂಡತಿ ಆಗ್ತಾರೆ, ಇಲ್ಲ ಅವ್ರ ವಿರುದ್ಧವಾಗಿರ್ತಕ್ಕಂಥವ್ರು ಶತ್ರುಗಳಾಗಿರ್ತಾರೆ. ಆ ಸೈನಿಕರೆಲ್ಲ ಮಕ್ಕಳಾಗಿ ಹುಟ್ಟುಬಿಡ್ತಾರೆ. ಇದು ನಿತ್ಯ ಯುದ್ಧ. ಇಂತಹ ಯುದ್ಧ ಇವರದ್ದು ಆಗಿರಲಿಲ್ಲ. ಈ ರೀತಿಯಾದ ಯುದ್ಧ ಇವರದ್ದು ಆಗಿರಲಿಲ್ಲ. ಹೀಗೆ ಅನಂತ ಕಾಲದಿಂದ ಬಹಳ ಜೊತೆಯಾಗಿ ಪ್ರೇಮದಿಂದ ತುಂಬ ಸುಂದರವಾಗಿ ಅವರು ಬಾಳ್ತಾಯಿದ್ರು. ಇವಳು ವೃಂದಾದೇವಿ ಪಾರ್ವತೀ ದೇವಿಯನ್ನು ಅನಂತವಾಗಿ ಪೂಜೆ ಮಾಡ್ತಾಯಿದ್ಳು. ಬಹಳ ಭಗವತಿಯನ್ನು ಆರಾಧಿಸಿದ್ದಾಳೆ. ಯಾತಕ್ಕೆ ಅಂತಂದರೆ ಗೌರಿಯನ್ನು ಆರಾಧಿಸಿ ರುಕ್ಮಿಣೀ ದೇವಿ ಕೃಷ್ಣನನ್ನು ಪಡ್ಕೊಂಡಿದ್ದಾಳೆ. ನವವಧುಗಳು ಅನ್ನಿಸ್ಕೊಂಡವರು ತನ್ನ ಗಂಡನ ಹಿತಕ್ಕಾಗಿ ಪ್ರೇಮಕ್ಕಾಗಿ ಭಗವತಿ ಪಾರ್ವತಿಯನ್ನು ಆರಾಧಿಸುವ ಕ್ರಮ ಇದೆ. ಹೀಗೆ ಪಾರ್ವತಿಯನ್ನು ಉಪಾಸನೆ ಮಾಡಿ ಪ್ರತಿನಿತ್ಯವೂ ಆ ಪಾರ್ವತಿಗೆ ಒಳ್ಳೆಯ ಹೂವನ್ನು ಇಡ್ತಾ ಇದ್ದಂತೆ. ನಮ್ಮ ಹಿಂದಿನವರು ಹೇಳ್ತಾ ಇದ್ರು, ಎಂಥ ಹೂ ಪೂಜೆ ಮಾಡಿದೆಯೋ ಅಂಥ ಗಂಡ ಅಂತ. ಯಾವ ಹೂ ಪೂಜೆ ಮಾಡಿದ್ನೋ ಏನೋ ಹಣೆ ಬರ ಇಂಥ ಗಂಡ ಸಿಕ್ಕ ನೋಡಿ ಅಂತ ಹೇಳ್ತಾರೆ. ಹೂವು ಅಂದರೆ ಗೊತ್ತಾ, ಮನಸ್ಸು. ಸುಮನ ಅಂತ ಹೇಳ್ತಾರೆ ಹೂವಿಗೆ. ಹೂವಿಗೆ ಮತ್ತೊಂದು ಹೆಸರು ಸುಮನ. ಒಳ್ಳೆಯ ಮನಸ್ಸಿದ್ದವರು ಮಾತ್ರ ಒಳ್ಳೆಯ ಹೂವಿನಂತಿರ್ತಾರೆ. ಒಳ್ಳೆಯ ಹೂವಾದಾಗ ಅದರ ಜೇನಿಗೆ ಭ್ರಮರ ಬರಲೇಬೇಕಲ್ಲ, ಜೇನು ತುಂಬಿ ಬರಬೇಕಲ್ಲ. ಆ ಜೇನನ್ನು ಗಂಡು ಅಂತ ತಿಳ್ಕೊಂಡಾಗ, ಈ ಹೂವನ್ನು ಹೆಣ್ಣು ಅಂತ ತಿಳ್ಕೊಂಡಾಗ, ಆ ಹೂವಿನೊಳಗಿರೋ ಜೇನನ್ನು ಹೀರಲಿಕ್ಕೆ ಆ ಗಂಡು ಬಂದೇ ಬರ್ತಾನೆ. ಅವನನ್ನೇ ಒಳ್ಳೆ ಗಂಡ ಅಂತ ಹೇಳೋದು. ನೀ ನಿರ್ಗಂಧ ಕುಸುಮ ಆದರೆ ಅದಕ್ಕೆ ತಕ್ಕಂಥ ಕಾಡು ಜೀರಂಗಿ ಗೊಯ್ ಅಂತ ಕೂಗೋ, ಅದು ಕೆಲವು ಜೀರಂಗಿಗಳನ್ನು ಮುಟ್ಟುಬಿಟ್ರಂತೂ ಕೆಟ್ಟು ಒಂಥರ ದುರ್ನಾಥ ಬರುತ್ತೆ. ಅಂಥವರು ಗಂಡನಾಗಿ ಬರೋ ಚಾನ್ಸ್ಗಳಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಕೆಲವು ಹೂಗಳ ಮೇಲೆ ಕೆಲವು ದುಂಬಿಗಳು ಕೂತಿರುತ್ತೆ, ಗೇ ಅಂತ ಕರ್ಣ ಕಠೋರವಾಗಿ ಕೂಗ್ತಾ ಇರುತ್ತೆ. ಅದನ್ನೇನಾದ್ರು ನೀವು ಮುಟ್ಟು ನೋಡಿ ಕೆಟ್ಟ ವಾಸನೆ ಬರುತ್ತೆ. ಆದರೆ ಜೇನು ಹುಳ ಹಾಗಲ್ಲ, ಕೇವಲ ಜೇನನ್ನೇ ಸ್ವೀಕಾರ ಮಾಡುವಂಥ ಗಂಡ ಬರಬೇಕು ಅಂತಿದ್ದರೆ ಒಳ್ಳೆಯ ಹೂವನ್ನು ಇಟ್ಟು ದೇವಿಯನ್ನು ಆರಾಧನೆ ಮಾಡಬೇಕಾಗಿರುತ್ತೆ. ಅವಳು ಬಹುಶ್ರದ್ಧೆಯಿಂದ ಪಾರ್ವತಿಯನ್ನು ಆರಾಧನೆ ಮಾಡಿ ಕನಸಲ್ಲೂ ಮನಸ್ಸಲ್ಲೂ ಎಲ್ಲದಲ್ಲೂ ಆ ಶಂಖಚೂಡ ಜಲಂಧರನೇ ತುಂಬಿಕೊಂಡಿದ್ದ ವೃಂದಾದೇವಿಗೆ. ಮುಂದೆ ಸ್ವಲ್ಪ ದಿವಸಗಳಲ್ಲಿ ಅವರು ಏಕಾಂತವಾಗಿದ್ದಾಗ ಜಲಂಧರ ಶಂಖಚೂಡ ಅವನು ಯಾಕೋ ಡಿಸ್ಟರ್ಬ್ ಆಗಿದ್ದ. ಮೊದಲಿನಂತೆ ಹೆಚ್ಚು ಅವಳಲ್ಲಿ ಪ್ರೇಮ ಬೆರೆಯುವುದಕ್ಕೆ ಅವಕಾಶವಿಲ್ಲ. ಆಗ ವೃಂದಾದೇವಿ ಕೇಳ್ತಾಳೆ, ಸ್ವಾಮಿ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಥವಾ ನನ್ನ ಸೇವೆಯಲ್ಲಿ ನಿಮಗೇನಾದರೂ ಕುಂದು ಕೊರತೆಗಳು ಕಂಡಿದೆಯಾ? ಯಾಕೆ ನೀವು ಮೊದಲಿನ ಥರ ಇಲ್ಲ ದೇವಿ, ಏನು ಅಂತಂದರೆ ನಿನ್ನಂತಹ ಸುಂದರಿ ನನಗಲ್ಲದೆ ಬೇರೆ ಯಾರಿಗೂ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ನನಗೆ ಆ್ಯಂಬಿಷನ್ ಇದೆ. ನಮ್ಮ ಹಿತಶತ್ರುಗಳಾಗಿರ್ತಕ್ಕಂಥ ದೇವತೆಗಳ ನಾಶನ ಮಾಡಬೇಕಾಗಿದೆ ನಾನು. ಅದಕ್ಕಾಗಿ ನಾನು ರುದ್ರನನ್ನು ಕುರಿತು ತಪಸ್ಸು ಮಾಡುತ್ತೇನೆ ಅಂತ ಹೇಳಿ ರುದ್ರನನ್ನು ಕುರಿತು ಶಿವನನ್ನು ಕುರಿತು ತಪಶ್ಚರ್ಯ ಮಾಡಿ ಅನಂತವಾಗಿರ್ತಕ್ಕಂತಹ ಬಲವನ್ನು ಪಡ್ಕೊಂಡು ಬರ್ತಾನೆ. ವೃಂದಾದೇವಿ ಹೇಳ್ತಾಳೆ, ದೇವರು ಕೊಟ್ಟಷ್ಟರಲ್ಲೇ ಸಂತೋಷ ಪಡೋಣ. ಯಾಕೆ ಈ ಸಾಹಸಗಳೆಲ್ಲ ನಮಗೆ? ಇದರಿಂದ ಏನನ್ನಾದರೂ ನಾವು ಕಳ್ಕೋಬೇಕಾಗತ್ತೆ. ಯಾಕೆ ಅಂದರೆ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ್ಯ ಇವರೆಲ್ಲರೂ ಅಷ್ಟದಿಕ್ಪಾಲಕರು. ದೇವತೆಗಳೆಲ್ಲ ಭೂಮಿಯನ್ನು ಸಂರಕ್ಷಿಸಲಿಕ್ಕೆ ಭಗವಂತ ಮಹಾವಿಷ್ಣು ಅವರನ್ನ ನೇಮಕ ಮಾಡಿದ್ದಾನಾದ್ದರಿಂದ ನಾವು ಅವನ ಕಾನ್ಸ್ಟಿಟ್ಯೂಷನ್ನ ಬದಲಾಯಿಸಲು ಹೋದರೆ ನಮ್ಮ ಪ್ರಾಣವನ್ನು, ಮಾನವನ್ನು, ಧನವನ್ನು, ಸರ್ವಸ್ವವನ್ನು ಕಳ್ಕೋಬೇಕಾಗತ್ತೆ. ಅದನ್ನು ಮಾಡಬಾರ್ದು ಅಂತ ಅವಳ ಬುದ್ಧಿವಾದ ಹೇಳಿದ್ರು ಅವನು ಕೇಳಲ್ಲ. ಅವನು ಹೊಸಲನ್ನು ದಾಟಿ ಹೊರಟೋಗ್ತಾನೆ. ಅನಂತ ವರ್ಷಗಳ ತನಕ ಯುದ್ಧ ನಡೀತಂತೆ. ಇದು ಪುರಾಣದಲ್ಲಿ ಬರುತ್ತೆ. ಅನಂತ ವರ್ಷಗಳ ಕಾಲ ಯುದ್ಧ ನಡೀತಾ ಇತ್ತು. ಎಲ್ಲ ಯುದ್ಧದಲ್ಲಿಯೂ ಪ್ರತಿಯೊಂದು ಕ್ಷಣದಲ್ಲಿಯೂ ಶಂಖಚೂಡನಿಗೆ, ಜಲಂಧರನಿಗೆ ಜಯ. ಏನು ಮಹತ್ವ ಅಂತಂದರೆ ಯಾರಿಗೂ ಗೊತ್ತಿಲ್ಲ. ಇಂದ್ರ ವಿಚಾರ ಮಾಡ್ತಾನೆ, ಯಾಕೆಂದರೆ ಇವನಲ್ಲಿ ಇಂತಹ ಶಕ್ತಿ ಬರಬೇಕಾದ್ರೆ ಮೃತ್ಯುಂಜಯನೇ ಕಾರಣ. ಆದ್ದರಿಂದ ಮೃತ್ಯುಂಜಯನನ್ನೇ ನಾವು ಯುದ್ಧಕ್ಕೆ ಕಳಿಸ್ಬಿಡೋಣ. ಯಾರು ಕೊಟ್ಟಿದ್ದಾರೋ ಅವರೇ ಕಸ್ಕೊಳ್ಳಿ.
ಅಂತ ಹೇಳಿ ಕೈಲಾಸಕ್ಕೆ ಬರ್ತಾನೆ. ಕೈಲಾಸಕ್ಕೆ ಬಂದು ದೇವರನ್ನು ಕೇಳ್ತಾನೆ, ಪರಶಿವನನ್ನು, ಅಪ್ಪ ನೀನು ಕೊಟ್ಟ ರಾಜ್ಯವನ್ನು ಚೆನ್ನಾಗಿ ನಾವು ಪಾಲಿಸ್ಕೊಂಡಿದ್ವಿ, ಈಗ ದೈತ್ಯ ಬಂದು ನಮ್ಮನ್ನೆಲ್ಲ ಹಿಂಸೆ ಕೊಟ್ಟು ನಮ್ಮನ್ನೆಲ್ಲ ಅಧಿಕಾರದಿಂದ ಕೆಳಗೆ ದೂಡ್ಬಿಟ್ಟಿದ್ದಾನೆ, ಈಗೇನು ಮಾಡಬೇಕು? ಶಿವ ಒಂದೇ ಮಾತು ಹೇಳೋದು, ಲೋ ಇಂದ್ರ, ರಾಜ್ಯ ಬೇಕು ಅಂದರೆ ರಾಜ್ಯ ಕಳ್ಕೊಳ್ಳೋಕೆ ತಯಾರಿರಬೇಕು, ರಾಜ್ಯ ಕಳ್ಕೋಬೇಕು ಅಂದರೆ ರಾಜ್ಯ ಕಳ್ಸೋಕ್ಕೂ ತಯಾರಿರಬೇಕು. ಈ ಎರಡೂ ಯುದ್ಧದಲ್ಲಿ ಇರಬೇಕಾದವರೇ ನೀವು, ಅದಕ್ಕೇನು ಮಾಡೋಕ್ಕಾಗಲ್ಲ. ಆಗಲಿ ಅಧರ್ಮದಿಂದ ಬಂದು ಅವನು ಯುದ್ಧ ಮಾಡ್ತಿದ್ದಾನಾದ್ದರಿಂದ ಅವನಿಗೆ ಬುದ್ಧಿವಾದ ಹೇಳಿ ನೋಡೋಣ ಅಂಥೇಳಿ ಮನಸ್ಸಿನ ದೇವತೆಯಾಗಿರ್ತಕ್ಕಂತಹ ಮಹಾದೇವ ಜಲಂಧರನಿಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಯುದ್ಧ ಮಾಡಬೇಡ ಅಂತ. ಈಗ ತನಗೆ ವರ ಕೊಟ್ಟಿದ್ದಾನೆ ಎನ್ನುವುದನ್ನೂ ಮರೆತು ವರ ಕೊಟ್ಟವನ ಮೇಲೆ ಎದುರಾಗಿ ನಿಂತುಕೊಂಡ ಜಲಂಧರ. ಯಾಕೆ ಅಂದರೆ ಒಂದೊಮ್ಮೆ ಅನಂತವಾಗಿ ಗುರುಗಳು 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 ನೀವೇ ಸರ್ವಸ್ವ, ನಿಮ್ಮನ್ನು ಬಿಟ್ಟರೆ ಬೇರೆ ಗತಿಯಿಲ್ಲ, ನೀವೇ ಇಂದ್ರ ಚಂದ್ರ ಅಂತ ಸಾಕ್ಷಾತ್ ಮಹೇಶ್ವರನನ್ನು ಗುರುವನ್ನಾಗಿ ಮಾಡಿ ಚೆನ್ನಾಗಿದ್ದ. ಯಾವಾಗ ಮದುವೆ ಮಾಡ್ಕೊಂಡ್ಮೇಲೆ ಗುರುವಿಗೆ ವಿರುದ್ಧ ಆಗಿ ಬಿಟ್ಟ. ಯಾಕಂದರೆ ಆಸೆ ಆಕಾಂಕ್ಷೆಗಳ ಬಲ ಸಾಮರ್ಥ್ಯವನ್ನು ಹೆಚ್ಚಿಸ್ತು. ಈಗ ಮೃತ್ಯುಂಜಯನೇ ಪಿನಾಕವನ್ನು ಹಿಡಿದು ಅವನೊಡನೆ ಯುದ್ಧ ಮಾಡಲಿಕ್ಕೆ ನಿಂತುಕೊಂಡ. ಎಲ್ಲ ಜೀವರಿಗೂ ಜೀವನದ ಕೊನೆಯ ಘಟ್ಟದಲ್ಲಿ ಇತಿಶ್ರೀ ಎಂದು ಹಾಡುವ ಶ್ರೀಕಂಠ ಇವತ್ತು ಅವನೊಡನೆ ಯುದ್ಧಕ್ಕೆ ನಿಂತಾಗ ಜಗತ್ ಪ್ರಳಯವಾಗ್ತಾ ಇದೆ. ಏನು ಮಾಡಿದ್ರೂ ಅವನ ಯುದ್ಧದಲ್ಲಿ ಸೋಲ್ಲೇ ಇಲ್ಲ. ಇದಕ್ಕೆ ಏನು ಕಾರಣ ಅಂತ ನಾರದರನ್ನ ಕೇಳ್ತಾರೆ. ಯಾಕೆ ಅಂದರೆ ಅವ್ರು ನಾರದರು ಅಂದರೆ ತ್ರಿಕಾಲ ಜ್ಞಾನಿಗಳು. ನಾರ ಅಂದರೆ ಜ್ಞಾನ, ದ ಅಂದರೆ ಕೊಟ್ಟವ ಅಂತ. ನಾರವನ್ನು ಬೋಧಿಸುವ ತ್ರಿಕಾಲ ಅಂದರೆ 3 ಕಾಲಗಳಲ್ಲಿಯೂ ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳಲೋಕ. ಸ್ವರ್ಗಲೋಕ ಅಂದರೆ ತಲೆಬುರುಡೆ, ಮರ್ತ್ಯಲೋಕ ಅಂದರೆ ಹೊಟ್ಟೆ, ಪಾತಾಳಲೋಕ ಅಂದರೆ ಕ್ಲೆನ್ಸ್ ಮಾಡ್ತಕ್ಕಂಥ ಕೆಳಗಿನ ದ್ವಾರಗಳು. ಎಲ್ಲದರಲ್ಲೂ ಏಕಾಏಕಿಯಾಗಿ ಈಸಿಯಾಗಿ ನಾರ ಅಂದರೆ ನೀರೊಂದೇ ಓಡಾಡೋದು. ನಾರಂದದಾತಿ, ನಾರ ಅಯನ, ನೀರೊಂದೇ ಓಡಾಡೋದು. ಜ್ಞಾನ ಒಂದೇ ಓಡಾಡೋದು. ಅಲ್ಲೂ ಜ್ಞಾನ ಹೋಗುತ್ತೆ, ಇಲ್ಲೂ ಜ್ಞಾನ ಹೋಗುತ್ತೆ, ಅಲ್ಲೂ ಜ್ಞಾನ ಹೋಗುತ್ತೆ. ಆದರೆ ಕೆಲಸ ಮಾಡೋದು ತಲೆಬುರುಡಲ್ಲಿ ಮಾತ್ರ, ವೈಕುಂಠದಲ್ಲಿ ಮಾತ್ರ. ಹೀಗೆ ನಾರದರು ಕೇಳಿದಾಗ ನಾರದರು ಹೇಳ್ತಾರೆ ಏನು ಅಂದರೆ, ಅವನ ಹೆಂಡತಿ ವೃಂದಾದೇವಿ ಪರಮ ಭಗವದ್ಭಕ್ತಳು, ಪಾರ್ವತಿಯ ದಿವ್ಯ ಆರಾಧಕಿ, ಜಗದಂಬೆಯ ವಿಶೇಷ ಶಕ್ತಿ ಅವಳಲ್ಲಿದೆ. ಅವಳ ಪ್ರೇಮ ಈ ಜಲಂಧರನಿಗೆ ವಜ್ರ ಕವಚವಾಗಿ ನಿಂತಿರೋದ್ರಿಂದ ನೀನಲ್ಲ, ಯಾರು ಬಂದರೂ ಏನೋ ಮಾಡೋಕ್ಕೆ ಆಗಲ್ಲ ಅಂತ ಹೇಳೋದು. ಮತ್ತು ಯಾರು ಇದನ್ನು ಸರಿ ಮಾಡ್ಬೋದು? ನಿಮ್ಮಪ್ಪನ್ನ ಕೇಳು ಅಂದ. ಅವರಪ್ಪ ಯಾರು? ಚತುರ್ಮುಖ ಬ್ರಹ್ಮ. ಏನಿದ್ರ ಅರ್ಥ? ನಮ್ಮ ಹಾಗೆ ಅವರಪ್ಪ, ಅವ್ರ ಮಗ, ಅವ್ರ ಮಕ್ಕಳು ಅಂತ ದೇವತೆಗಳಲ್ಲಿದೆಯಾ? ಖಂಡಿತ ಇದೆ, ಖಂಡಿತ ಇಲ್ಲ. ಹೇಗೆ ಅಂತ ಕೇಳಿ. ಮಹೇಶ್ವರ ಅಂದರೆ ಮನಸ್ಸಿನ ತತ್ವ. ಅವನಿಗೆ 5 ಮುಖ, ಮನಸ್ಸಿಗೆ 5 ಮುಖಗಳಿದೆ ನೋಡಿ. ನೀವು ಯೋಗ ಶಾಸ್ತ್ರಕ್ಕೆ ಹೋದರೆ ಮಾತ್ರ ನನ್ನ ಪ್ರವಚನ ಅರ್ಥ ಆಗತ್ತೆ, ಇಲ್ಲಿದ್ರೆ ಅರ್ಥ ಆಗಲ್ಲ. ಆ ಮನಸ್ಸಿಗೆ ತಲೆ ಕೆಲಸ ಮಾಡುತ್ತೆ. ತಲೆಗೆ ಅಂತ ಹೆಸರು ಹೆಂಗೆ ಗೊತ್ತಾ? ತಲೆಬುರುಡೆ. ಅದಕ್ಕೆ ಮಹತ್ತತ್ವ ಅಂತ ಹೆಸರು. ಮಹತ್ತತ್ವಕ್ಕೆ ಅಭಿಮಾನಿ ದೇವತೆ ಅಥವಾ ಅಧಿಪತಿ, ಕಂಟ್ರೋಲಿಂಗ್ ಆಫೀಸರ್ ಯಾರು? ಚತುರ್ಮುಖ. ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ ಮೈಂಡ್. ಆದ್ದರಿಂದ ಮೈಂಡ್ಗೆ ಅಧಿಪತಿ ಚತುರ್ಮುಖ. ಅವರಪ್ಪ ಅದಲ್ಲ. ಮೈಂಡನ್ನು ಹುಟ್ಟಿಸಿದಂಥ ಒಂದು ವಿಶಿಷ್ಟ ಶಕ್ತಿ ಇದೆ, ಅದು ಆಕಾಶ. ಯಾಕಂದರೆ ವ್ಯಾಪಕತ್ವಾತ್ ಇತಿ ವಿಷ್ಣು. ವಿಷ್ಣು ಅಂದರೆ ಶಂಖಚಕ್ರ ಅದೆಲ್ಲ ಇಟ್ಕೋಬೇಡಿ. ಇಲ್ಲಿ ಆಧ್ಯಾತ್ಮ ತತ್ವಕ್ಕೆ ಬನ್ನಿ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ನಿಮ್ಮ ಮೈಂಡು, ಅದು ಬ್ರಹ್ಮ. ಆ ಮೈಂಡನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನೀವು ಆಕಾಶದ ಮಧ್ಯದಲ್ಲಿ ನಿಂತಾಗಲೇ ನಿಮಗೆ ಆಕಾಶದ ವಾಣಿಗಳು ನಿಮಗೆ ಆಕಾಶವಾಣಿಯಾಗಿ ಕಾಣುತ್ತೆ, ಅಶರೀರವಾಣಿಯಾಗಿ ಬರುತ್ತೆ. ಹಾಗಾಗಿ ಅದನ್ನು ಕೊಡುವುದು ಯಾವುದು? ಹರಡಿದ್ದು, ತುಂಬಿದ್ದು, ಎಲ್ಲೆಡೆಯೂ ಇರುವುದು, ಆಮ್ನಿಪೊಟೆಂಟ್, ಆಮ್ನಿ ಪ್ರೆಸೆನ್ಸ್, ಆಮ್ನಿ ಸೆನ್ಸ್. ಅದನ್ನು ನಾರ ಅಯನ ವಿಷ್ಣು. ಹೀಗಾಗಿ ಅದನ್ನು ಕೇಳು. ಆ ಮನಸ್ಸೇನು ಮಾಡ್ತು? ತನ್ನ ತಲೆಯನ್ನು ಕೇಳ್ತು, ಅಂದರೆ ಚತುರ್ಮುಖ ಬ್ರಹ್ಮನ ಕೇಳ್ತು. ಇಲ್ಲಿ ಪೌರಾಣ ಅರ್ಥವನ್ನು ತಗೋಬೇಡಿ. ಮನಸ್ಸೆಂಬ 5 ಮುಖದ ರುದ್ರ ತನ್ನ ಬುದ್ಧಿಯನ್ನು ಕೇಳಿದ. ತನ್ನ ಬುದ್ಧಿ ಆಗಿರ್ತಕ್ಕಂಥ ಬ್ರಹ್ಮ ಅದನ್ನೂ ಮೀರಿದ ಅತ್ಯತಿಷ್ಠ ದಶಾಂಗುಲಂ, ಒಕ್ಕೊರಲಿನಿಂದ ಹೇ ಭಗವಂತ ನೀನು ಉತ್ತರ ಕೊಡು ಅಂತ ಕೇಳಿದ. ಭಗವಂತ ಬಂದ. ಬಹಳ ಸುಲಭದ ಕೆಲಸ ಇದು.
ಅವಳ ಪಾತಿವ್ರತ್ಯ ಧರ್ಮವನ್ನು ಸಡಿಲ ಮಾಡಿಬಿಟ್ರೆ ಆಯಿತು, ಅವಳ ಪಾತಿವ್ರತ್ಯವನ್ನು ಕೆಡಿಸಿದ್ರು ಅಂತ ಹೇಳ್ತಾರೆ. ಕೆಡಿಸುವಂಥ ಕೆಲಸವನ್ನು ಭಗವಂತ ಮಾಡೋಲ್ಲ, ಸಡಿಲ ಮಾಡೋದಷ್ಟೇ. ಹೇಗೆ? ಪಾಪ ಬರಲ್ವಾ? ಅಲ್ಲ, ಪಾಪ ಪುಣ್ಯಗಳನ್ನು ಬ್ಯಾಲೆನ್ಸ್ ಮಾಡುವನೇ ಭಗವಂತನಾದ್ರಿಂದ ಅಲ್ಲಿ ಪಾಪ ಪುಣ್ಯಗಳು ಎರಡು ವಿಚಾರ ಬರೋ ಪ್ರಶ್ನೆನೇ ಇರೋಲ್ಲ. ಒಂದು ದಿವಸ ಸುಂದರವಾಗಿರ್ತಕ್ಕಂಥ ಸಂಜೆ, ವಿರಹ ವೇದನೆಯಿಂದ ಗಂಡ ಬಂದಿಲ್ವಲ್ಲ, ಯಾಕೆಂದರೆ ಒಂದು ಕ್ಷಣವೂ ತನ್ನ ಗಂಡನನ್ನು ಬಿಟ್ಟು ಇದ್ದ ಅಭ್ಯಾಸವೇ ವೃಂದಾದೇವಿಗಿಲ್ಲ. ಊಟದಿಂದಾಗಲಿ, ತಿಂಡಿಯಿಂದಾಗಲಿ, ಮಲಗುವ ಕೋಣೆಯಿಂದಾಗಲಿ ಪ್ರತಿ ಕ್ಷಣದಲ್ಲೂ ಮೈ ಮನ ತುಂಬಿಕೊಂಡಂತಹ ವ್ಯಕ್ತಿ ಆಕೆಯ ಗಂಡ ಶಂಖಚೂಡ. ಬಿಟ್ಟು ಅಭ್ಯಾಸವಿಲ್ಲೇ ಇಲ್ಲ. ಬದುಕಿದ್ದಾದರೂ ಅವನ ಉಸಿರಿನ ನೆನಪಿನಿಂದಲೇ ಬದುಕ್ತಾ ಅವಳು ಕೊರಗ್ತಾ ಇದ್ದಾಳೆ. ಒಂದು ಸುಂದರವಾದ ಸಂಜೆ. ಆ ಸಂಜೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು ಘಟನೆ ನಡೆಯುತ್ತೆ? ಪ್ರತಿ ದಿವಸವೂ ತುಳಸಿ ಆ ವೃಂದೆ ಗಂಡ ಮನೆಯಲ್ಲಿ ಇಲ್ಲ ಅಂಥೇಳಿ ಅವನು ಇದ್ದಾಗ ಯಾವ ರೀತಿಯಾಗಿ ಅವನಿಗೆ ಉಪಚಾರ ಮಾಡ್ತಿದ್ಲೋ ಅದೇ ಉಪಚಾರವನ್ನು ಮನಸ್ಸಿಂದ ಮಾಡ್ತಾ ಇದ್ಲು. ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ವಿಷಯ. ಅವನಿಲ್ಲ ಅಂಥೇಳಿ ಕೊಳಕು ಡ್ರೆಸ್ ಉಟ್ಕೊಳ್ಳೋದು ಈ ಥರದ್ದೆಲ್ಲ ಇಲ್ಲ. ಪ್ರತಿ ದಿವಸ ರಾತ್ರಿಯಲ್ಲಿ ಅವನ ಕಣ್ಣ ಮುಂದೆ ಹೇಗೆ ಇರಬೇಕೋ ಹಾಗೇ ಅಲಂಕೃತಳಾಗಿ ಮನಸ್ಸಿಂದ ಆ ಶಂಖಚೂಡನ್ನು ಸೇವೆಯನ್ನು ಮಾಡ್ತಿದ್ಲು. ಎಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಾತಿವ್ರತ್ಯ ಧರ್ಮ ಅವಳಲ್ಲಿ ಅಡಗಿತ್ತು ನೋಡಿ. ಇದು ನಿಜವಾದ ವಿಷಯ. ಕೆಲವರು ಏನು ಮಾಡ್ತಾರೆ ಅಂದರೆ, ಆ ಸ್ವಾಮಿಗಳು ಮಠದಲ್ಲಿ ಇರುವಾಗ ಬಹಳ ಚೆನ್ನಾಗಿ ಉದಾರ ನೀತಿಯಿಂದ ಅವ್ರ ಮುಂದೆ ಕೆಲಸ ಮಾಡಿದಾಗ ಮಾಡ್ತಿರ್ತಾರೆ. ಅವರೊಂದು 2 ನಿಮಿಷ ಹತ್ಲಾಗ ಅಡ್ಡ ಹೋಗ್ಬಿಟ್ರೆ ಎಲ್ಲ ಅಸ್ತವ್ಯಸ್ತಂ ಸಮಸ್ತ ಹೀಗಾಗ್ಬಿಡುತ್ತೆ. ಆದರೆ ಅವಳು ಹಾಗೆ ಮಾಡ್ತಿರ್ಲಿಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ನಾವು ಕೇಳಿದ್ರೆ ಗೊತ್ತಾಗುತ್ತೆ, ಏನಮ್ಮ ಏನು ಅಡುಗೆ ಮಾಡಿದ್ರಿ ಇವತ್ತು ಅಂತ ಕೇಳಿದ್ರೆ, ಅಯ್ಯೋ ಅವ್ರ ಊರಲ್ಲಿಲ್ಲ, ಬೇಜಾರು, ಪಾಪ ಅವರಿದ್ದರೆ ಏನಾದರೂ ಮಾಡ್ಬೋದಿತ್ತು, ನಾವೊಬ್ಬಳೇ ಇದ್ನಲ್ವಾ, ಒಂಚೂರು ಅನ್ನ ಮಾಡ್ಕೊಂಡಿದ್ದೆ, ಸಣ್ಣಕ್ಕಿ ಅನ್ನ ಮಾಡ್ಕೊಂಡಿದ್ದೆ, ಒಂದು ಕುಂಬಳಕಾಯಿ ಇತ್ತು, ಮಜ್ಜಿಗೆ ಪಳದೆ ಮಾಡ್ಕೊಂಡಿದ್ದೆ, ಇನ್ನು ಸ್ವಲ್ಪ ಹೋಳಿ ಉಳಿತು ಅದನ್ನು ಒಂದು ಸ್ವಲ್ಪ ಹಲ್ವಾ ಮಾಡಿಕೊಂಡೆ, ಇನ್ನೊಂದಿಷ್ಟು ಅದ್ರದ್ದು ಸಿಪ್ಪೆ ಉಳಿದಿತ್ತು ಅದನ್ನು ಬಿಸಾಡಬಾರ್ದು ಅಂಥೇಳಿ ಚಟ್ನಿ ಮಾಡ್ಕೊಂಡಿದ್ದೆ. ಅಯ್ಯೋ ಚಟ್ನಿ ಮಾಡ್ಕೊಂಡ್ಬಿಟ್ನಲ್ಲ, ಅದು ಯಾಕೆ ಖರ್ಚು ಮಾಡೋದು ಅಂಥೇಳಿ 4 ಆಂಬೋಡೆ ಮಾಡ್ಕೊಂಡಿದ್ದೆ. 4 ಆಂಬೋಡೆ ಮಾಡ್ಕೊಂಡ್ಮೇಲೆ ಬರೀ ಆಂಬೋಡೆ ಏನು ತಿನ್ನೋದು ಅಂಥೇಳಿ ಅದಕ್ಕೆ ಒಳ್ಳೆಯದೊಂದು ಜೊತೆಯಾಗಿ ಮತ್ತು ಇನ್ನೇನೊಂದು ಹೆಸರುಬೇಳೆ ಪಾಯಸ ಮಾಡಿಕೊಂಡೆ. ಇನ್ನಿಷ್ಟೆಲ್ಲ ಮಾಡ್ಕೊಂಡ್ಮೇಲೆ ದೇವ್ರ ನೈವೇದ್ಯಕ್ಕೆ ಇಡಬೇಕಾಗತ್ತೆ ಅಂತ ಒಂದು 4 ಹೋಳಿಗೆ ಮಾಡಿಕೊಂಡೆ. ಹೋಳಿಗೆ ಬರೀ ತಿನ್ನೋಕ್ಕಾಗಲ್ಲ ಅಂಥೇಳಿ ಮೊನ್ನೆ ಬೆಣ್ಣೆ ಇತ್ತು, ಚೆನ್ನಾಗಿ ಕಲಸಿ ಒಂದಿಷ್ಟು ತುಪ್ಪ ಹಾಕ್ಕೊಂಡೆ. ಪಾಪ ಅವರಿಲ್ಲಿದ್ದು ಊಟ ಹೇಗೆ ಮಾಡೋದು ಅಂಥೇಳಿ ಒಳ್ಳೆಯ ಒಂದಿಷ್ಟು ಎಮ್ಮೆ ಹಾಲು ಬಿಸಾಡಬಾರ್ದು ಅಂಥೇಳಿ ಚೆನ್ನಾಗಿ ಕಾಯಿಸಿ ಅದನ್ನು ಹೆಪ್ಪಾಕ್ಕೊಂಡು ಗಟ್ಟಿ ಮೊಸರು ಹಾಕ್ಕೊಂಡು ತಿಂದು ಕೈ ಒರೆಸ್ಕೊಂಡು ಎದ್ದಿದ್ದೀನಿ. ಯಾಕಂದರೆ ಇದೆಲ್ಲ ಅವರಿಲ್ಲಿದ್ದ ಅಡುಗೆ ಅಂತ ಹೇಳ್ತಾರೆ. ನೋಡಿ 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 ಹೇಗಿದೆ ಹೆಣ್ಣುಮಕ್ಕಳ ಪಾತಿವ್ರತ್ಯ ಧರ್ಮ. ಹಾಗೆ ಇವಳು ಹಾಗಿರಲಿಲ್ಲ. ಶಂಖಚೂಡನಿಗೆ ಏನೇನು ತಯಾರು ಮಾಡಬೇಕು ಆ ತಯಾರು ಮಾಡಿ ಅವಳು ಮಾತ್ರ ನಿರಾಹಾರ ವ್ರತದಿಂದ 1 ಲೋಟ ನೀರು ಕುಡ್ಕೊಂಡು ಇದ್ಳು. ಒಂದು ದಿವಸ ಸುಂದರವಾಗಿರ್ತಕ್ಕಂಥ ಸಂಜೆಯ ಕಾಲ, ಬಹಳ ಒಳ್ಳೆಯ ಸಂಜೆ. ಆ ಸಾಯಂಕಾಲದ ಕಾಲದಲ್ಲಿ ಏನಾಯಿತು ಅಂದರೆ, ಆಷಾಢ ಮಾಸ ಶುದ್ಧ ದಶಮಿ ದಿವಸ ಶ್ರೀ ಮಹಾವಿಷ್ಣು ಜಲಂಧರನ ರೂಪವನ್ನು ಹಾಕ್ಕೊಂಡು ಧಾರಣೆ ಮಾಡಿಕೊಂಡು, ಶಂಖಚೂಡ ಅಥವಾ ಜಲಂಧರ ಇಬ್ಬರು ಒಂದೇ, ಧಾರಣೆ ಮಾಡಿಕೊಂಡು ಬಾಗಿಲು ಕಟಕಟ ಶಬ್ದ ಆಗುತ್ತೆ. ಬಾಗಿಲು ಕೂಡ ತೆರೆದಿಲ್ಲ ನೋಡಿ ಅವಳು. ನಾವು ಇವತ್ತು ಬಾಗಿಲು ತಗೊಂಡು ಹೊರಗೆ ಬರಬೇಡ್ರಪ್ಪ ಅಂತ ಅಂದರೂ ನೀವು ಓಡೋಡಿ ಬರ್ತೀರ. ಗಂಡ ಮನೆಯಲ್ಲಿ ಇಲ್ಲ ಅಂಥೇಳಿ ಆ ಹೆಣ್ಣು ಮನೆ ಬಾಗಿಲನ್ನೇ ತೆಗೆದಿಲ್ಲ. ಅವಳು ಒಳಗೆ ಕೂತ್ಕೊಂಡು ಕಾದ್ಕೊಂಡಿದ್ಲು. ನೋಡ್ತಾಳೆ, ಎದುರಿಗೆ ತನ್ನ ಪತಿ ಬಂದುಬಿಟ್ಟಿದ್ದ. ಎಷ್ಟು ಆನಂದ, ಸಂತೋಷದಿಂದ ನರ್ತನ ಮಾಡ್ತಾ ಇದೆ ಅವಳ ಮನಸ್ಸು. ಓಡಿ ಬಂದು ಅವನನ್ನು ತಬ್ಕೊಂಡ್ಳು. ದಿವ್ಯವಾಗಿರ್ತಕ್ಕಂಥ ಆನಂದ ಆಗ್ತಾಯಿದೆ. ಅವಳು ಹೇಳ್ತಾಳೆ, ಪ್ರತಿ ಬಾರಿ ನಿಮ್ಮನ್ನು ತಬ್ಕೊಂಡಾಗ ನನಗೇನು ಆನಂದ ಆಗ್ತಾಯಿತ್ತು ಅದು 3 ಪಟ್ಟು 4 ಪಟ್ಟು ಆಗಿದೆಯಲ್ಲ, ಯಾತಕ್ಕೆ ಅಂತ ಕೇಳ್ತಾಳೆ. ಆಗ ಜಲಂಧರ ರೂಪಧಾರಿಯಾಗಿರ್ತಕ್ಕಂಥ ವಿಷ್ಣು ಹೇಳ್ತಾನೆ, ಬಹಳ ದಿವಸ ಆಯಿತು, ವರ್ಷಗಟ್ಟಲೆ ಆಯಿತು ನಾನು ಹೋಗಿ, ಈಗ ಬಂದಿರೋದ್ರಿಂದ ನಿನಗೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೇ ಅಂತ ಹೇಳ್ತಾರೆ. ದೇವರು ಮನುಷ್ಯನ ರೂಪ ಧಾರಣೆ ಮಾಡ್ಕೊಂಡು ಬಂದದ್ದು ಹೇಗೆ?
ಸಕಲ ಚರಾಚರ ವಸ್ತುಗಳ ಒಳಗೆ, ಜೀವಾತ್ಮರ ಒಳಗೆ ಅಮೀಬಾದಿಂದ ಹಿಡ್ಕೊಂಡು ಚತುರ್ಮುಖ ಬ್ರಹ್ಮನ ತನಕ ಸಾಮ್ರಾಜ್ಯ ವ್ಯಾಪಕತ್ವಾತ್ ಇದು ವಿಷ್ಣುದೇ ಇರೋದರಿಂದ ಅವನು ಯಾವ ರೂಪಧಾರಣೆಯನ್ನು ಮಾಡಬಹುದು. ಮಾನವರು ಅವನ ರೂಪಧಾರಣೆ ಮಾಡೋಕ್ಕಾಗಲ್ಲ. ಇದನ್ನೊಬ್ಬ ಮಾಡಿದ್ದ, ಅವನ ಹೆಸರು ಪೌಂಡ್ರಕ ವಾಸುದೇವ ಅಂತ. ಅವನು ಕೃಷ್ಣನ ಹಾಗೆ ಇದ್ದ. ತಾನೂ ಕೃಷ್ಣ ಆಗಬೇಕು ಅಂತ ಹೇಳಿ ಒಂದು ಯಂತ್ರದ ಗರುಡನ ತಯಾರು ಮಾಡ್ಕೊಂಡಿದ್ದ. ಆ ಗರುಡನಿಗೆ ಯಂತ್ರ ಹಾಕ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದ. ಅವನಿಗೂ 4 ಭುಜಗಳಿತ್ತು. ಎಲ್ಲರೂ ಹೇಳ್ತಾ ಇದ್ರು, ಇದು ಅತ್ತಿಯ ಹಣ್ಣು ಅಂಜೂರವೇ, ಕಾಡಿನ ಮರವೆಲ್ಲ ಶ್ರೀಗಂಧವೇ. ಕಾಡಿನ ಮರ ಎಲ್ಲ ಶ್ರೀಗಂಧ ಆಗಕ್ಕಾಗತ್ತಾ? ಅತ್ತಿ ಮರದ ಹಣ್ಣು ಅಂಜೂರ ಆಗಕ್ಕಾಗತ್ತಾ? ನವಿಲಿನಂತೆ ಕೆಂಭೂತ ಆಗಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಶ್ರೀವತ್ಸ ಚಿಹ್ನೆ ನಿನಗಿಲ್ಲ ಅಂತ ಇದ್ರು ಜನ ಎಲ್ಲ. ಶ್ರೀವತ್ಸ ಅಂದರೆ ಒಂದು ಕಪ್ಪು ಚಿಹ್ನೆ ಕೃಷ್ಣನ ಬಲ ಎದೆ ಮೇಲಿತ್ತು. ಅದರ ಮೂಲಕನೇ ಕೃಷ್ಣ ಅಂತ ಕಂಡಿಡಿಬೇಕಾಗ್ತಿತ್ತು ಅವನನ್ನು. ಇವನೇನು ಮಾಡ್ದ, ಅದಿಷ್ಟೂ ಜಾಗ ಸುಟ್ಕೊಂಡು ಕಪ್ಪು ಮಾಡ್ಕೊಂಡು ಒದ್ದಾಡ್ದ. ಇಂಥ ಪೌಂಡ್ರಕ ವಾಸುದೇವರು ಬಹಳ ಜನ ಇದ್ದಾರೆ. ಅವ್ರ ಗುರುಗಳು ಏನು ವೇಷ ಹಾಕೋತಾರೋ ಅದನ್ನೇ ಹಾಕ್ಕೊಂಡ್ಬಿಡ್ತಾರೆ, ಏನು ಮಾಡ್ತಾರೋ ಅದನ್ನೇ ಮಾಡೋಕ್ಕೆ ಹೋಗ್ತಾರೆ. ಆದರೆ ಅವರು ಅದು ಆಗಲ್ಲ. ಅವರೇ ಇವರೇ. ಹೀಗೆ ಜಲಂಧರ ರೂಪ ಧಾರಣೆ ಮಾಡಿದ್ದಾನೆ. ಅಂದರೆ ಜಲಂಧರನ ತತ್ವ, ಜಲಂಧರ ಎನ್ನುವ ದೇಹದೊಳಗೂ ಅವನು ಅಡಗಿರೋದ್ರಿಂದ ಅದು ಪ್ರಕಟ ಆಗಬಹುದು, ಏನೂ ತಪ್ಪಿಲ್ಲ. ಅವನಿಗೆ ಸ್ನಾನ ಮಾಡಿಸಿ ಕೇಶವನ್ನು ಚೆನ್ನಾಗಿ ತೊಳೆದು ಶಾಂಪು ಗೀಂಪು ಹಾಕಿ ಅದೇನು ಗಂಧ ಅತ್ತರು ಏನು ವೈಭವ ಅವಳು ಮಾಡಿದ್ದು ಎಲ್ಲವನ್ನು ಅವನಿಗೆ ಸಕಲ ಶೃಂಗಾರ ಮಾಡಿ ತಾನೂ ಶೃಂಗಾರ ಮಾಡಿಕೊಂಡು ಪತಿಯನ್ನು ಶಯಾಗ್ರಹಕ್ಕೆ ಕರ್ಕೊಂಡು ಹೋಗಿ ಮಲಗುವ ಕೋಣೆಗೆ ಕರ್ಕೊಂಡೋಗಿ ಅವನೊಡನೆ ಅವಳು ಸುಖಿಸ್ತಾಳೆ. ಇಲ್ಲಿ ಏನಾಯಿತು ಅಷ್ಟರಲ್ಲಿ ಅಂತಂದರೆ, ಪಿನಾಕಪಾಣಿಯಾಗಿರ್ತಕ್ಕಂಥ ರುದ್ರನು ಜಲಂಧರ ತಲೆಯನ್ನು ಅದನ್ನು ಬಾಣ ಬಿಡ್ತಾನೆ. ಬಿಟ್ಟ ತಕ್ಷಣ ಆ ತಲೆ ನೆಲಕ್ಕೆ ಉರುಳು ಬಿಡುತ್ತೆ. ಅಂದರೆ ತನು ಮನ ಎಲ್ಲದರಿಂದಲೂ ಅವಳ ಶರೀರ ಜಲಂಧರ ಎನ್ನುವ ದೇಹಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಇಲ್ಲಿ ಶೀಲ ಸಡಲಿತು ಎನ್ನುವುದು ಮುಖ್ಯವಾದ ವಿಷಯ. ಜಲಂಧರನ ಕುತ್ತಿಗೆ ನೆಲಕ್ಕೆ ಬೀಳುತ್ತೆ. ಇಲ್ಲಿ ಶ್ರೀ ಮಹಾವಿಷ್ಣು ಆ ಕೆಲಸ ಮುಗಿದ ತಕ್ಷಣವೇ ಅವನು ಅಲ್ಲಿಂದ ಹೋಗಿ ಒಂದು ಗೋಣಿ ಮರದ ಅಡಿಯಲ್ಲಿ ನಿಂತ್ಕೊಳ್ತಾನೆ. ಯಾಕೋ ಜಲಂಧರ ಅಲ್ಲಿ ಹೋದ್ನಲ್ಲ ಅಂಥೇಳಿ ಆ ಸುಶೀಲೆಯಾಗಿರ್ತಕ್ಕಂತಹ ವೃಂದಾದೇವಿ ಅಲ್ಲಿ ಬಂದು ನಮಸ್ಕಾರ ಮಾಡಬೇಕು ಅಂತ ನೋಡೋದ್ರೊಳಗೆ ಒಂದು ತಲೆ ಬುರುಡೆ ಅವಳ ಮುಂದೆ ಬಂದು ಬೀಳುತ್ತೆ. ಬಿದ್ದ ತಕ್ಷಣ ಗಾಬರಿ ಆಗ್ತಾಳೆ. ಅದು ಜಲಂಧರನ ತಲೆ. ತಕ್ಷಣ ನೋಡ್ತಾಳೆ ಆ ವೃಕ್ಷದ ಅಡಿಯಲ್ಲಿ ನಿಂತ ಜಲಂಧರ. ಅವನು ನಿಂತಿದ್ದಾನೆ, ಇವನು ನಿಂತಿದ್ದಾನೆ. ನೋಡ್ತಾ 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 ಅವನು ಮಹಾವಿಷ್ಣುವಿನ ಸ್ವರೂಪ ಆ ದೇಹದೊಳಗೆ ಇವಳಿಗೆ ಕಾಣುತ್ತೆ. ತಕ್ಷಣ ರೋಧನ ಮಾಡಿ, ಪಾತಿವ್ರತ್ಯ ಧರ್ಮವನ್ನು ಪಾಲಿಸು ಎಂದು ಹೇಳುವವನೂ ನೀನೇ, ಅದನ್ನು ಸಡಿಲಿಸಿದವನೂ ನೀನೇ. ತಪ್ಪು ನನ್ನ ಶರೀರದಿಂದ ಆಗೋಯ್ತು, ಅದು ತಪ್ಪಿಗೆ ಕಾರಣ ನೀನಾದಿ. ಆದ್ದರಿಂದ ನಾನು ನಿನಗೆ ಶಾಪ ಕೊಡ್ತೀನಿ. ನಿನ್ನದು ಪಾಷಾಣ ಹೃದಯ, ಕಲ್ಲಿನಂಥ ಹೃದಯ, ನೀನು ಕಲ್ಲಾಗಿ ಬಿಡು ಅಂತ ಅವಳು ಶಾಪ ಕೊಡ್ತಾಳೆ. ಮುಂದೆ ಯಾವ ಕೋತಿ ನನ್ನ ಗಂಡನ ತಲೆಯನ್ನು ತಂದು ನನ್ನ ಹತ್ರ ಉರುಳಿಸ್ತೋ ಅದೇ ಕೋತಿ ಮುಂದಿನ ಜನ್ಮ ನೀನು ಮುಂದೆ ಅವತಾರ ಮಾಡೋ ಕಾಲಕ್ಕೆ ಆ ಕೋತಿ ನಿಂಗೆ ಸಹಾಯ ಮಾಡಲಿ ಹೋಗು ಅಂತ ಹೇಳ್ತಾಳೆ. ನಿಜವಾಗಿ ಸಣ್ಣವರು ದೊಡ್ಡವರಿಗೆ ಶಾಪ ಕೊಡಲಿಕ್ಕೆ ಅಧಿಕಾರವಿಲ್ಲ. ಆದರೆ ಅವರ ಒಳಗೆ ನಿಂತು ಶಾಪದ ವಾಣಿಯನ್ನು ಕೊಡಿಸುವವನು ಆ ಆಮ್ನಿಪ್ರೆಸೆನ್ಸೆ. ಯಾಕೆಂದರೆ ಮುಂದೆ ಯಾವುದೋ ಒಂದು ವಿಶಿಷ್ಟವಾದ ಲೋಕ ಕಲ್ಯಾಣದ ಕಾರ್ಯ ನಿಮಿತ್ತವಾಗಿ ಭಗವಂತ ಇದನ್ನೆಲ್ಲ ಸಣ್ಣವರ ಕೈಲಿ ಮಾಡಿಸ್ತಾನೆ. ಆಗ ಅವನು ಹೇಳ್ತಾನೆ, ಏ ವೃಂದ, ಸ್ವಲ್ಪ ಶಾಂತ ಚಿತ್ತಳಾಗಿ ನೀನು ಇರು. ನೀನು ಏನು ಮಾಡಿದ್ದಿ ಅದು ಸರಿಯಾಗಿ ಮಾಡಿದ್ದಿ, ನಾನು ಏನು ಮಾಡಿದ್ದೀನಿ ಸರಿಯಾಗಿ ಮಾಡಿದ್ದೀನಿ. ಯಾಕೆ ಅಂತಂದರೆ ಅವಳ ಹೃದಯದಲ್ಲಿ ಯಾವಾಗಲೂ ಭಗವಂತನನ್ನು ಜಗತ್ಪತಿ ಮತ್ಪತಿ ಎಂಬುದಾಗಿ ಚಿಂತನೆ ಮಾಡ್ತಾ ಇದ್ಲು. ಇಂತಹ ಚಿಂತನೆಯಲ್ಲಿ ನೀನು ಭಗವಂತನನ್ನೇ ಆರಾಧನೆ ಮಾಡಿರೋದ್ರಿಂದ ಮತ್ಪತಿ ಸತ್ಪತಿ ಸಮಸ್ತ ಜೀವನಿಗೆ ಪತಿಯಾಗಿರ್ತಕ್ಕಂಥ ಜಗತ್ಪತಿಯನ್ನು ನಾವು ನಿಜವಾದ ಗಂಡ ಅಂತ ತಿಳ್ಕೋಬೇಕಾಗಿರೋದ್ರಿಂದ ನಿಮಗೆ ಶೀಲ ಹೋಗಿದೆ ಅಂತ ತಿಳ್ಕೊಳಕ್ಕೆ ಬರಲ್ಲ. ಆದರೆ ಅವಳು ಹೇಳ್ತಾಳೆ, ಅಪ್ಪ ನೀನು ನಿನ್ನ ರೂಪದಲ್ಲೇ ಬಂದಿದ್ದರೆ ನಾನು ನಿನಗೆ ಶರಣಾಗಿ ನನ್ನ ಸಮಸ್ತವನ್ನು ನನಗೆ ಅರ್ಪಿಸ್ತಾ ಇದ್ದೆ.
ಆದರೆ ಇಲ್ಲಿ ನೀನು ನನ್ನ ಪತಿಯ ರೂಪ ಧಾರಣೆ ಮಾಡಿ ಬಂದಿದ್ದರಿಂದ ನನಗದು ಇಷ್ಟವಾಗಲಿಲ್ಲ. ಕಾರಣ ಇಷ್ಟೇ, ಜಗತ್ಸ್ವಾಮಿ ಆಗಿರ್ತಕ್ಕಂಥ ನಿನ್ನ ಅಧೀನದಲ್ಲಿ ಚರಾಚರ ವಸ್ತುಗಳು ಅಡಗಿದೆ. ಯಾವುದರಿಂದ ಯಾವುದು ಏನು ಬೇಕು ಸ್ವೀಕರಿಸುವ ಭಾವವನ್ನು ಮೀರಿದ ಯೋಗ್ಯತೆಯೇ ನೀನಾಗಿರೋದ್ರಿಂದ ಎಲ್ಲ ಅಧಿಕಾರ ನಿನಗಿದೆ. ನೀನು ಅದನ್ನೇ ಮಾಡಬಹುದಿತ್ತು. ಆದರೆ ನೀನು ಬೇರೆ ರೂಪ ಧಾರಣೆ ಮಾಡಿಕೊಂಡು ಬಂದಿದ್ದು ನನ್ನ ಮನಸ್ಸಿಗೆ ಬಂದಿಲ್ಲ ಅಂತ ಹೇಳಿ ಅದಕ್ಕೆ ಶ್ರಪಿಸಿದ್ದೇನೆ ಅಂತ ಹೇಳ್ತಾಳೆ. ಆಗ ಮಹಾವಿಷ್ಣು ಹೇಳ್ತಾನೆ, ನೋಡು, ಈ ಲೋಕ ಕಲ್ಯಾಣಾರ್ಥವಾಗಿ ನಿನ್ನಲ್ಲಿ ಲಕ್ಷ್ಮೀದೇವಿಯ ಆವಾಸ ಸ್ಥಾನ ಆಗಬೇಕಾಗಿದೆ. ಅದಕ್ಕಾಗಿ ನೀನು ಮತ್ತೊಂದು ಜನ್ಮ ಎತ್ತಲಿಕ್ಕೇ ಬೇಕು. ಆ ಜನ್ಮಕ್ಕೆ ಕಾರಣ ಈ ಶಾಪ. ಇದನ್ನು ನಾವಿಬ್ಬರೂ ಅನುಭವಿಸಲಿಕ್ಕೆ ಬೇಕಾಗತ್ತೆ ಅಂತ ಹೇಳಿ ಆ ಜಲಂಧರನ ತಲೆಯನ್ನು ಮಾರ್ಪಾಡು ಮಾಡ್ತಾನೆ, ಶಂಖವನ್ನಾಗಿ ಮಾಡಿಕೊಡ್ತಾನೆ. ತನ್ನ ಆ ಶಂಖಸ್ಥಾನವನ್ನು ಆ ತಲೆಗೆ ಕೊಟ್ಟ. ಇದೆಲ್ಲ ಸಾಧ್ಯವ ಅಂತಂದರೆ ಏನು ಬೇಕಾದರೂ ಮಾಡಬಹುದು ಪರಮಾತ್ಮ. ಅವನು ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಹೇಳ್ತಾರೆ. ಭಗವಂತನ ಮಾಯೆ ಅಷ್ಟು ಅದ್ಭುತವಾದದ್ದು ಅಂತಂತಂದರೆ ಆ ಮಾಯೆಯನ್ನು ಮೀರಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯವೇ ಇಲ್ಲ. ಕಾರಣ ಏನಂದರೆ, ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯಾ ಇತಿ ಶಬ್ದಿತ ಅಂತ ಹೇಳಿದ್ದಾರೆ. ಭ್ರಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಎಂಬುದಾಗಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಭಗವಂತನ ವಾಕ್ಯವಿದೆ. ಆದ್ದರಿಂದ ಅವನ ಮಾಯೆಯಲ್ಲಿ ಯಾರು ಸಿಕ್ಕಾಕೊಂಡ್ರೂ ಅದನ್ನು ಅವರು ಅನುಭವಿಸ್ಲಿಕ್ಕೇ ಬೇಕು. ದುಷ್ಟ ಶಿಕ್ಷಣಾರ್ಥವಾಗಿ, ಶಿಷ್ಟರ ರಕ್ಷಣೆಯಾರ್ಥವಾಗಿ ಭಗವಂತ ಯಾವ ಆಟವನ್ನು ಆಡಬಹುದು. ಇದರಲ್ಲಿ ನಾವು ಹುಡುಕನ್ನು ಹುಡುಕಲಿಕ್ಕೆ ಆಗಲ್ಲ. ಇಲ್ಲಿ ದುಷ್ಟ ಶಿಕ್ಷಣ ಅಂತ ಅಂದರೆ ಏನು? ನಾವು ಯಾರಿಗಾದರೂ ಶಿಕ್ಷೆ ಮಾಡೋ ಇಚ್ಛೆ ಪಟ್ಟಾಗ ದ್ವೇಷದಿಂದ ಮಾಡ್ತೀವಿ. ಆದರೆ ಪರಮಾತ್ಮನಲ್ಲಿ ದ್ವೇಷ ಎನ್ನುವ ಭಾವವೇ ಇಲ್ಲ. ಅಲ್ಲಿ ಕೇವಲ ಶಿಕ್ಷಣಾರ್ಥವಾಗಿ ಮಾಡ್ತಾನೆ. ಹೇಗೆ ತಾಯಿ ಮಗುವಿಗೆ ಮಾಡಿದ ಹಾಗೆ. ನೋಡಿ, ಒಂದು ಮಗು ತುಂಬ ಹಠ, ತರಲೆ ಮನೆ ಒಳಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ತಾಯಿ ಏನು ಹೇಳ್ತಾಳೆ ಗೊತ್ತಾ? ನೀನು ಹುಗಿದು ಹಾಕ್ತೀನಿ, ನಿನ್ನ ತಲೆ ನಿನ್ನ ಸಿಗದು ಹಾಕ್ತೀನಿ, ನಿನ್ನ ಕೈಕಾಲು ಮುರಿದು ಹಾಕ್ತೀನಿ, ನಿನ್ನ ಬುರುಡೆ ಒಡೆದು ಹಾಕ್ತೀನಿ, ಮುಂಡೆದೆ ಅಂತ ಬೈತಾಳೆ. ಅಲ್ಲಿ ಬುರುಡೆ ಹೊಡೆಯೋದು, ತಲೆ ಸೀಳೋದು, ಸಿಗಿಯೋದು, ಕೈಕಾಲು ಮುರಿಯೋದು ಎಲ್ಲ ಕಟುಕರ ಕೆಲಸ. ಆದರೆ ಅದು ತಾಯಿ ಕೆಲಸವ? ಬಾಯಿಯಿಂದ ಅವಳು ಹೇಳೋದು ನಿನ್ನ ತಲೆ ಬುಡೆ ಹೊಡೆದು ಹಾಕ್ತೀನಿ ಅಂತಂದರೆ ಅರ್ಥ ತಲೆಯೊಳಗಿನ ಅಜ್ಞಾನವನ್ನು ಚೂರು ಚೂರು ಮಾಡ್ತೀನಿ ಅಂತ ಅರ್ಥ. ನಿನ್ನನ್ನು ಸಿಗದು ಹಾಕ್ತೀನಿ ಅಂದರೆ ನಿನ್ನೊಳಗಿರೋ ಈ ಕೆಟ್ಟ ಬುದ್ಧಿ ಇದೆಯಲ್ಲ, ಅದನ್ನು ಎರಡನ್ನು ಬೇರೆ ಬೇರೆ ಮಾಡಿ ಹಾಕ್ತೀನಿ ಅಂತ ಅರ್ಥ. ನಿನ್ನ ಕೈಕಾಲನ್ನು ಮುರಿದು ಹಾಕ್ತೀನಿ ಅಂತಂದರೆ ಬೇಡವಾದ ದಿಕ್ಕಿಗೆ ಹೋಗುವಂಥ ಆ ಕಾಲುಗಳ ಬುದ್ಧಿಯನ್ನು ನಾನು ಮುರಿದು ಹಾಕ್ತೀನಿ ಅಂತ ಅರ್ಥವೇ ವಿನಃ ಆ ಬೈಗಳಲ್ಲಿ ಶಿಕ್ಷೆ ಅಡಗಿಲ್ಲ, ರಕ್ಷಣೆ ಅಡಗಿದೆ. ಅದರಿಂದ ಒಂದು ಹಣ್ಣಿನ ಮರಕ್ಕೆ ಯಾರಾದರೂ ಕಲ್ಲು ತೊಗೊಂಡು ಹೊಡೆದಾಗ ಆ ಕಲ್ಲಿಂದ ಆ ಹಣ್ಣಿನ ಮರ ನೊಂದುಕೊಳ್ಳಲ್ಲ, ಹಣ್ಣನ್ನೇ ಕೆಳಗೆ ಬೀಳಿಸುತ್ತೆ. ಫಲವಿದು ಬಾಳ್ದುದಕ್ಕೆ ಅಂತ ಹೇಳ್ತಾರೆ. ಭಗವಂತನಿಗೆ ನೀವು ಕಲ್ಲು ತೊಗೊಂಡು ಹೊಡೆದ್ರೆ, ಗುರುಗಳಿಗೆ ನೀವು ಕಲ್ಲು ತೊಗೊಂಡು ಹೊಡೆದ್ರೆ ಅವರು ಹಣ್ಣಿನ ಮರದಂತೆಯೇ ವಿನಃ ಅದರ ಉದ್ದೇಶ ನಿಮ್ಮನ್ನು ಶಿಕ್ಷೆ ಕೊಡೋ ವಿಷಯ ಇರೋದಿಲ್ಲ. ಹೀಗಾಗಿ ಭಗವಂತ ಮಾಡುವಂಥ ಶಿಕ್ಷೆಗಳೆಲ್ಲವೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಬಿಟ್ಟರೆ ಬೇರೆ ಯಾವ ಅರ್ಥವೂ ಇದರಲ್ಲಿ ಅಡಗಿರೋದಿಲ್ಲ.